ಮಿನಿಟ್ಸ್ ಆಗೋಯ್ತು. ಈಗ ಓಕೆ, ಈಗ ಸ್ಟಾರ್ಟ್ ಮಾಡ್ತೀನಿ. Hi guys, I'm your physics lecturer, Sunil sir. Okay, in the theory part, we have studied the in first chapter, we have studied the properties of charges, okay, and Coulomb's law, and electric field line, electric field, okay, and dipole moment, and the dipole axis, the electric field and the dipole axis and equatorial lines. So all these we have studied. ಇದೆಲ್ಲವನ್ನ ನಾವೇನ್ ಮಾಡಿದ್ವಿ, ಸ್ಟಡಿ ಮಾಡಿದ್ವಿ. Now we will go for the electric field lines. Electric field lines ಬಗ್ಗೆ ಸ್ಟಡಿ ಮಾಡೋಣ. Okay. Now we will start the electric field lines. Now we will study about an electric field lines. Okay, electric field lines is the line or imaginary lines. Okay, drawn in such a way that the tangent to which at any point gives the direction of the electric field at that point. Okay, electric field lines ಅಂತ ಹೇಳಿದ್ರೆ it's an imaginary lines. Okay, it's an imaginary lines. It will draw in such a way that the tangent drawn to at any point gives the direction of the electric field lines. ಇಲ್ಲಿ ನೋಡಿ, ಇದರ ಮೀನಿಂಗ್ electric field lines ಅಂತ ಹೇಳಿದ್ರೆ ಇಟ್ಸ್ ಜಸ್ಟ್ ಲೈಕ್ ಅನ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಅಲ್ವಾ. ಇದೇ ತರನೇ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಸೇಮ್ ಅದೇ ತರನೇ ಇರುತ್ತೆ. ಈಗ ಏನಾಗುತ್ತೆ, ಇದು ಪಾಸಿಟಿವ್ ಚಾರ್ಜ್ ಇದೆ ಅಲ್ವಾ, ಇದು ಪಾಸಿಟಿವ್ ಚಾರ್ಜಸ್. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ ಇಟ್ ವಿಲ್ ದ ಪಾಸಿಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ದ ಪಾಸಿಟಿವ್ ಚಾರ್ಜ್ ಡೈರೆಕ್ಷನ್ ಏನಾಗಿರುತ್ತೆ, ಸೊ ಇಟ್ ವಿಲ್ ಸ್ಟಾರ್ಟ್ಸ್ ಫ್ರಮ್ ದಿ ಚಾರ್ಜ್ ಅಂಡ್ ಇಟ್ ವಿಲ್ ಎಂಡ್ಸ್ ಅಟ್ ದಿ ಇನ್ಫಿನಿಟಿ. ಪಾಸಿಟಿವ್ ಚಾರ್ಜ್ ಅಲ್ಲಿ ಏನಾಗುತ್ತೆ, ಅದು ಸ್ಟಾರ್ಟ್ ಆಗುತ್ತೆ ಇನ್ಫಿನಿಟಿ ಪಾಯಿಂಟ್, ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಅದು ಏನಾಗುತ್ತೆ, ಅದು ಎಂಡ್ ಆಗುತ್ತೆ. ದಿಸ್ ಇಸ್ ದಿ ಡೈರೆಕ್ಷನ್ ಆಫ್ ದಿ ಪಾಸಿಟಿವ್ ಚಾರ್ಜಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸಿಟಿವ್ ಚಾರ್ಜಸ್. ಅದೇ ತರನೇ ನೆಗೆಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಿದ್ರೆ, ಇಫ್ ಐ ಕನ್ಸಿಡರ್ ದಿಸ್ ಅ ನೆಗೆಟಿವ್ ಚಾರ್ಜ್, ನೆಗೆಟಿವ್ ಚಾರ್ಜ್ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ, ನೆಗೆಟಿವ್ ಇನ್ಫಿನಿಟಿ ಪಾಯಿಂಟ್ ಅಲ್ಲಿ ಸ್ಟಾರ್ಟ್ ಆಗಿ ಏನಾಗುತ್ತೆ, ಚಾರ್ಜ್ ಅಲ್ಲಿ ಎಂಡ್ ಆಗುತ್ತೆ. ಸೊ ದಿಸ್ ಇಸ್ ದಿ ಡೈರೆಕ್ಷನ್ ಆಫ್ ದಿ ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ, ಇದು ಏನಾಗಿರುತ್ತೆ, ದಿಸ್ ಇಸ್ ಅ ಇಮ್ಯಾಜಿನರಿ ಲೈನ್. ಇದೇನಿದು ಇಮ್ಯಾಜಿನರಿ ಲೈನ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಓಕೆ, ಇಟ್ಸ್ ಅನ್ ಇಮ್ಯಾಜಿನರಿ ಲೈನ್. ಎಲೆಕ್ಟ್ರಿಕ್ ನೆಗೆಟಿವ್ ಚಾರ್ಜಸ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ಇನ್ಫಿನಿಟಿಯಲ್ಲಿ ಸ್ಟಾರ್ಟ್ ಆಗಿ ಚಾರ್ಜ್ ಅಲ್ಲಿ ಎಂಡ್ ಆಗುತ್ತೆ. ಅದೇ ತರನೇ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಪಾಸಿಟಿವ್ ಚಾರ್ಜ್ ಇಂದ ಸ್ಟಾರ್ಟ್ ಆಗೋ ಡೈರೆಕ್ಷನ್ ನೋಡಿ, ಚಾರ್ಜ್ ಇಂದ ಸ್ಟಾರ್ಟ್ ಆಗಿ ಇನ್ಫಿನಿಟಿಯಲ್ಲಿ ಎಂಡ್ ಆಗುತ್ತೆ. Okay, so this is the positive charges and negative charges here. The drawn in such a way that the tangent at which at a point gives the direction of the electric field lines. ಅಂತ ಹೇಳಿದ್ರೆ ಈಗ ಪಾಸಿಟಿವ್ ಚಾರ್ಜಸ್ ಇದೆ, ಈಗ ನೆಗೆಟಿವ್ ಚಾರ್ಜಸ್ ಇದೆ. ಈ ಎರಡನ್ನೂ ನಾನು ಏನ್ ಮಾಡ್ತೀನಿ, ಹತ್ತತ್ರ ತರ್ತೀನಿ.
ಇದು ಪಾಸಿಟಿವ್ ಚಾರ್ಜ್, ಈಗ ನೆಗೆಟಿವ್ ಚಾರ್ಜ್. ಈ ಎರಡೂ ಚಾರ್ಜ್ ಅನ್ನ ಹತ್ರ ತಂದವಾಗ ಇದು ಪಾಸಿಟಿವ್ ಚಾರ್ಜ್ ಏನಾಗ್ತಾ ಇರ್ತದೆ, ಎಲ್ಲಿಂದ ಸ್ಟಾರ್ಟ್ ಆಗ್ತಾ ಇರ್ತದೆ, ಪಾಸಿಟಿವ್ ಚಾರ್ಜ್ ಇಂದ ಸ್ಟಾರ್ಟ್ ಆಗ್ತಾ ಇರ್ತದೆ. ಅದು ಇದರ ನೆಗೆಟಿವ್ ಚಾರ್ಜ್ ಎಲ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ, ಇನ್ಫಿನಿಟಿ ಇಂದ ನೆಗೆಟಿವ್ ಚಾರ್ಜಸ್ ಗೆ ಬರ್ತಾ ಇರ್ತದೆ. ಹಾಗಾಗಿ ಏನಾಗುತ್ತೆ, ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಟ್ ವಿಲ್ ಬಿ ಸ್ಟಾರ್ಟ್ಸ್ ಫ್ರಮ್ ದಿಸ್ ಪಾಸಿಟಿವ್ ಚಾರ್ಜ್ ಇಂದ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ, ನೆಗೆಟಿವ್ ಚಾರ್ಜ್ ಅಲ್ಲಿ ಎಂಡ್ ಆಗುತ್ತೆ. ಸೊ ದಿಸ್ ಇಸ್ ದಿ ಡೈರೆಕ್ಷನ್. ಅದೇ ತರನೇ ಇಲ್ಲೂ ಸಹ ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಪಾಸಿಟಿವ್ ಚಾರ್ಜ್ ಅಲ್ಲಿ ಸ್ಟಾರ್ಟ್ ಆಗಿ ನೆಗೆಟಿವ್ ಚಾರ್ಜಸ್ ಅಲ್ಲಿ ಎಂಡ್ ಆಗುತ್ತೆ. ಪಾಸಿಟಿವ್ ಚಾರ್ಜಸ್ ಅಲ್ಲಿ ಸ್ಟಾರ್ಟ್ ಆಗಿ ನೆಗೆಟಿವ್ ಚಾರ್ಜಸ್ ಅಲ್ಲಿ ಇದೇ ತರ ಏನಾಗ್ತಾ ಇರ್ತದೆ, ಎಂಡ್ ಆಗ್ತದೆ. ಸೊ ನೌ ಐ ವಾಂಟ್ ಟು ಫೈಂಡ್ ಔಟ್ ದಿ ಡೈರೆಕ್ಷನ್. ಡೈರೆಕ್ಷನ್ ಅನ್ನ ಫೈಂಡ್ ಔಟ್ ಮಾಡ್ಬೇಕು ಅಂತ ಹೇಳಿದ್ರೆ, ಇಫ್ ದಿಸ್ ಇಸ್ ಒನ್ ಕರ್ವ್, ಇದೊಂದು ಕರ್ವ್ ಅಲ್ವಾ, ಇದು ಕರ್ವ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿ ನಾನು ಒಂದು ಕರ್ವ್ಗೆ ಈಗ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ರೆ, ಇಫ್ ಐ ಒಂದು ಸರ್ಕಲ್ ಗೆ ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ರೆ ಇದೊಂದು ಸರ್ಕಲ್ ಅಂತ ಕನ್ಸಿಡರ್ ಮಾಡಿ. ಇಲ್ಲಿ ನಾನು ಒಂದು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ರೆ, ಸೊ ದ ಡೈರೆಕ್ಷನ್ ಆಫ್ ದಿ ಟ್ಯಾಂಜೆಂಟ್ ಇಟ್ ವಿಲ್ ಶೋಸ್ ದಿ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಈ ಪಾಯಿಂಟ್ ಗೆ ನಾನು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ರೆ, ಈ ಪಾಯಿಂಟ್ ಗೆ ಅಟ್ ಅ ಪಾಯಿಂಟ್ ಪಿ ಇದೆಯಲ್ವಾ, ಈ ಪಾಯಿಂಟ್ ಗೆ ನಾನು ಟ್ಯಾಂಜೆಂಟ್ ಅನ್ನ ಡ್ರಾ ಮಾಡಿದ್ರೆ, ಸೊ ದಿಸ್ ಇಟ್ ವಿಲ್ ಗಿವ್ಸ್ ದಿ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್, ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಅನ್ನ ಶೋ ಮಾಡುತ್ತೆ. ಹೇಗೆ, ದಿಸ್ ಇಸ್ ಅ ಪಾಸಿಟಿವ್ ಚಾರ್ಜಸ್, ಇದು ಪಾಸಿಟಿವ್ ಚಾರ್ಜಸ್, ಇದು ನೆಗೆಟಿವ್ ಚಾರ್ಜಸ್. ದಿಸ್ ಇಸ್ ವಿ ವಿಲ್ ಕಾಲ್ಡ್ as what, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಇಲ್ಲಿ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇನ್ ಅ ಸಿಂಗಲ್ ಪಾಸಿಟಿವ್ ಚಾರ್ಜಸ್, ಪಾಸಿಟಿವ್ ಚಾರ್ಜ್ ಅನ್ನ ಕನ್ಸಿಡರ್ ಮಾಡಿದ್ರೆ, ದಟ್ ಈಸ್ ವಾಟ್ ಇಯರ್ ದ ಕ್ಯೂ ಈಸ್ ಗ್ರೇಟರ್ ದನ್ ಝೀರೋ. ಕ್ಯೂ ವ್ಯಾಲ್ಯೂ ಏನಾಗಿರ್ಬೇಕು, ಗ್ರೇಟರ್ ದೆನ್ ಝೀರೋ ಆಗಿರ್ಬೇಕು, ಝೀರೋಕ್ಕಿಂತ ಜಾಸ್ತಿ ಇರಬೇಕು ಆವಾಗ. ಸೊ ದಿಸ್ ಇಸ್ ಪಾಸಿಟಿವ್ ಚಾರ್ಜ್. ಓಕೆ, ಪಾಸಿಟಿವ್ ಚಾರ್ಜ್ ಅಂತಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಚಾರ್ಜ್ ಇಂದ ಸ್ಟಾರ್ಟ್ ಆಗುತ್ತೆ. ನೋಡಿ, ಚಾರ್ಜ್ ಇಂದ ಸ್ಟಾರ್ಟ್ ಆಗಿ ಎಲ್ಲಿ ಹೋಗ್ತಾ ಇದೆ, ಇನ್ಫಿನಿಟಿಗೆ ಹೋಗ್ತಾ ಇದೆ, ಯಾವುದೋ ಒಂದು ಪಾಯಿಂಟ್ ಗೆ ಹೋಗ್ತಾ ಇದೆ. ವಿ ಡೋಂಟ್ ನೋ ದ ಎಕ್ಸಾಕ್ಟ್ ಪಾಯಿಂಟ್, ಎಕ್ಸಾಕ್ಟ್ ಪಾಯಿಂಟ್ ಇದೇ ಪಾಯಿಂಟ್ ಅಂತ ಗೊತ್ತಿಲ್ಲ. ಸೊ ವಿ ವಿಲ್ ಕನ್ಸಿಡರ್ ಆಸ್ ದಟ್ ಇನ್ಫಿನಿಟಿ. ಓಕೆ, ಸೊ ಅದೇ ತರ ಪಾಸಿಟಿವ್ ಚಾರ್ಜ್ ಇಂದ ಯಾವುದೋ ಒಂದು ಇನ್ಫಿನಿಟಿ ಪಾಯಿಂಟ್ ಗೆ ಹೋಗ್ತಾ ಇರ್ತದೆ. ಸೊ ದಿಸ್ ಇಸ್ ಅಬೌಟ್ ಫಾರ್ ದಿ ಪಾಸಿಟಿವ್ ಚಾರ್ಜಸ್. ಅದೇ ತರ ನೆಗೆಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಿದ್ರೆ, ನೆಗೆಟಿವ್ ಚಾರ್ಜಸ್ ಏನಾಗಿರುತ್ತೆ, ಇಟ್ ವಿಲ್ ಸ್ಟಾರ್ಟ್ಸ್ ಫ್ರಮ್ ದಿ ಇನ್ಫಿನಿಟಿ ಅಂಡ್ ಇಟ್ ವಿಲ್ ಎಂಡ್ಸ್ ಅಟ್ ದಿ ಚಾರ್ಜ್. ಇನ್ಫಿನಿಟಿಯಲ್ಲಿ ಸ್ಟಾರ್ಟ್ ಆಗಿ ಎಲ್ಲಾಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ, ಚಾರ್ಜ್ ಅಲ್ಲಿ ಎಂಡ್ ಆಗುತ್ತೆ. ಸೊ ದಿಸ್ ಇಸ್ ಪಾಸಿಟಿವ್ ಚಾರ್ಜ್ ಇನ್ ದ ಸ್ಟಾರ್ಟ್. ಎಲ್ಲಿ ಪಾಸಿಟಿವ್ ಚಾರ್ಜಸ್ ಆದ್ರೆ ಏನಾಗುತ್ತೆ, ಇದರಿಂದ ಸ್ಟಾರ್ಟ್ ಆಗಿ ಚಾರ್ಜ್ ಇಂದ ಸ್ಟಾರ್ಟ್ ಆಗಿ ಇನ್ಫಿನಿಟಿಯಲ್ಲಿ ಎಂಡ್ ಆಗುತ್ತೆ. ನೆಗೆಟಿವ್ ಚಾರ್ಜ್ ಅಂದ್ರೆ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಇನ್ಫಿನಿಟಿಯಲ್ಲಿ ಸ್ಟಾರ್ಟ್ ಆಗಿ ಚಾರ್ಜ್ ಅಲ್ಲಿ ಎಂಡ್ ಆಗುತ್ತೆ. ಅಂಡ್ ದಿಸ್ ಇಸ್ ವಾಟ್ ಇಯರ್ ಕ್ಯೂ ಇಸ್ ಲೆಸ್ ದನ್ ಝೀರೋ. ಲೆಸ್ ದನ್ ಝೀರೋ ಅಂತ ಹೇಳಿದ್ರೆ, ದ ಕ್ಯೂ ಇಸ್ ಲೆಸ್ ದನ್ ಝೀರೋ ಅಂತ ಹೇಳಿದ್ರೆ ಆಲ್ ಆರ್ ನೆಗೆಟಿವ್ ವ್ಯಾಲ್ಯೂಸ್. ನೆಗೆಟಿವ್ ವ್ಯಾಲ್ಯೂಸ್ ಏನ್ ಬರುತ್ತೆ, ದಿಸ್ ಇಸ್ ಅ ನೆಗೆಟಿವ್ ಚಾರ್ಜಸ್. ಓಕೆ, now the electric field lines for a single positive charge and the single negative charges. ನೋಡಿ ಹೇಗಿರುತ್ತೆ, ಪಾಸಿಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಿದ್ರೆ ಇಲ್ಲಿಂದ ಚಾರ್ಜ್ ಇಂದ ಸ್ಟಾರ್ಟ್ ಆಗಿ ಎಲ್ಲಾಗುತ್ತೆ, ಇನ್ಫಿನಿಟಿಯಲ್ಲಿ ಎಂಡ್ ಆಗುತ್ತೆ. ಸೇಮ್ ಥಿಂಗ್. ಓಕೆ, ಈಗ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ದ ಸಿಸ್ಟಮ್ ಆಫ್ ಟೂ ಪಾಸಿಟಿವ್ ಚಾರ್ಜಸ್. ಒಂದು ವೇಳೆ ಇದನ್ನು ಪಾಸಿಟಿವ್ ಚಾರ್ಜು, ಇದು ಪಾಸಿಟಿವ್ ಚಾರ್ಜ್, ಪಾಸಿಟಿವ್ ಚಾರ್ಜ್ ಪಾಸಿಟಿವ್ ಚಾರ್ಜ್ ಇದೆ, ಆವಾಗ ಏನಾಗುತ್ತೆ, ವಾಟ್ ವಿಲ್ ಬಿ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಎರಡು ಹತ್ತತ್ರ ತಂದ, ಒಂದು ಪಾಸಿಟಿವ್ ಚಾರ್ಜ್ ಮತ್ತೆ ಇನ್ನೊಂದು ಪಾಸಿಟಿವ್ ಚಾರ್ಜಸ್ ಎರಡನ್ನು ಹತ್ತತ್ರ ತಂದಾವಾಗ, ಸೊ ವಾಟ್ ವಿಲ್ ಬಿ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಅವಾಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗಾಗುತ್ತೆ, ಅವಾಗ ಇಲ್ಲಿ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗುತ್ತೆ, ಒಂದು ಪಾಸಿಟಿವ್ ಚಾರ್ಜ್ ಇನ್ನೊಂದು ನೆಗೆಟಿವ್ ಚಾರ್ಜ್, ಪಾಸಿಟಿವ್ ಚಾರ್ಜ್ ಇನ್ನೊಂದು ಪಾಸಿಟಿವ್ ಚಾರ್ಜ್, ದಟ್ ಮೀನ್ಸ್ ವಾಟ್ ಇಯರ್ ದ ಟೂ ಲೈಕ್ ಚಾರ್ಜಸ್ ಅನ್ನು ತಂದವಾಗ ಅವಾಗ ಏನಾಗುತ್ತೆ, ದರ್ ಇಸ್ ಅ ರಿಪಲ್ಷನ್ ಆಗುತ್ತಲ್ವಾ. ರಿಪಲ್ಷನ್ ಆಗೋದು ಹೇಗೆ, ರಿಪಲ್ಷನ್ ಆಗುತ್ತೆ, ಸೊ ನೋಡಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗ್ತದೆ, ಈ ಕಡೆ ಮೂವ್ ಆಗ್ತಾ ಇದೆ. ಹೀಗಿರ್ಬೇಕಿತ್ತಲ್ವಾ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ದಿಸ್ ಇಸ್ ಪಾಸಿಟಿವ್ ಚಾರ್ಜ್ ಅಂತ ಹೇಳಿದ್ರೆ ಈ ಡೈರೆಕ್ಷನ್ ಇರ್ತಾ ಇತ್ತು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಬಟ್ ಆದ್ರೆ ಏನಾಗ್ತಾ ಇದೆ, ಇದು ಬೆಂಡ್ ಆಗ್ತಾ ಇದೆ, ಈ ಕಡೆಯಿಂದ ಬೆಂಡ್ ಆಗ್ತಾ ಇದೆ. ಇದು ಸಹ ಪಾಸಿಟಿವ್ ಚಾರ್ಜಸ್ ಏನಾಗ್ತದೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ತರ ಬೆಂಡ್ ಆಗ್ತಾ ಇದೆ, ಹೀಗೆ, ಇದು ಸಹ ಹೀಗೆ, ಇದು ಸಹ ಹೀಗೆ, ಇದು ಸಹ ಹೀಗೆ, ಹೀಗೆ ಹೀಗೆ ಹೋಗ್ತಾ ಇರ್ತದೆ. ಸೊ ಹೀಗಾಗೋದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ, ಈಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ತರ ಅವಾಯ್ಡ್ ಮಾಡ್ತಾ ಇದೆ, ಒಂದನ್ನೊಂದು ಏನ್ ಮಾಡ್ತಾ ಇದೆ, ದೂರ ಹೋಗು ಅಂತ ತಳ್ತಾ ಇದೆ. ಸೊ ಹಾಗಾಗೋದ್ರಿಂದ ಏನಾಗತ್ತೆ ಅಂತ ಹೇಳಿದ್ರೆ, ಸೊ ದೀಸ್ ಟೂ ಚಾರ್ಜಸ್ ಇಟ್ ವಿಲ್ ಬಿ ರಿಪಲ್ ಈಚ್ ಅದರ್. ಎರಡು ಏನಾಗುತ್ತೆ, ರಿಪಲ್ಷನ್ ಆಗುತ್ತೆ. ಈಗ ಪಾಸಿಟಿವ್ ಚಾರ್ಜಸ್ ಈ ತರ ಡೈರೆಕ್ಷನ್ ಇರುತ್ತೆ, ಯಾವ್ದಾವಾಗ ವೆನ್ ವಿ ಬ್ರಿಂಗ್ ದಿ ಟೂ ಚಾರ್ಜಸ್, ಸೇಮ್ ಚಾರ್ಜಸ್, ದಿಸ್ ಇಸ್ ಪಾಸಿಟಿವ್ ಚಾರ್ಜಸ್ ಅಂತಂದ್ರೆ, ಸೊ ದಿಸ್ ಇಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್. ಅದೇ ನೋಡಿ, the electric field lines around the system of two positive charges in a different picture describes the manual repulsion between them. ಇದೇನಾಗ್ತಾ ಇದೆ, ರಿಪಲ್ಷನ್ ಆಗ್ತಾ ಇದೆ. ಓಕೆ, ರಿಪಲ್ಷನ್. ನಾವು
ನಾವು ವಿ ವಿಲ್ ಸ್ಟಡಿ ದಿ ಒನ್ ಇಸ್ ಪಾಸಿಟಿವ್ ಚಾರ್ಜ್, ಇನ್ನೊಂದು ನೆಗೆಟಿವ್ ಚಾರ್ಜ್. ಒಂದ್ ವೇಳೆ ಅವಾಗ ಈಗೇನು ಸ್ಟಡಿ ಮಾಡಿದ್ವಿ, ಪಾಸಿಟಿವ್ ಚಾರ್ಜ್ ತಂದ್ರೆ ಏನಾಗುತ್ತೆ, ರಿಪಲ್ಷನ್ ಆಗ್ತಾ ಇತ್ತು. ಈಗೇನು ಸ್ಟಡಿ ಮಾಡೋಣ, ಒಂದು ಪಾಸಿಟಿವ್ ಚಾರ್ಜ್ ಇನ್ನೊಂದು ನೆಗೆಟಿವ್ ಚಾರ್ಜ್, ಎರಡು ತಂದ್ರೆ ಹತ್ರ ತಂದ್ರೆ ಏನಾಗುತ್ತೆ, ಒಂದು ಪಾಸಿಟಿವ್ ಚಾರ್ಜ್ ಇನ್ನೊಂದು ನೆಗೆಟಿವ್ ಚಾರ್ಜ್, ಇಟ್ ವಿಲ್ ಅಟ್ರಾಕ್ಟ್ಸ್ ಈಚ್ ಅದರ್. ಯಾಕೆ ಅಟ್ರಾಕ್ಷನ್ ಆಗುತ್ತೆ ಅಂತ ಹೇಳಿದ್ರೆ, ಅವಾಗ ಏನಾಗ್ತಿತ್ತು, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಒಂದಕ್ಕೊಂದು ರಿಪಲ್ಷನ್ ಆಗ್ತಾ ಇತ್ತು. ಹೀಗೆ ಬರ್ತಾ ಇರುವಂತ ಫೀಲ್ಡ್ ಲೈನ್ಸ್ ಈ ಕಡೆ ವಾಪಸ್ ರಿಪಲ್ಷನ್ ಆಗ್ತಾ ಇತ್ತು. ಹಾಗಾಗಿ ಏನಾಗ್ತಾ ಇದೆ, ಪಾಸಿಟಿವ್ ಚಾರ್ಜಸ್ ರಿಪಲ್ಷನ್ ಆಗ್ತಾ ಇತ್ತು. ಬಟ್ ಇನ್ ದಿಸ್ ಕೇಸಸ್, ಸೊ ಇಟ್ ವಿಲ್ ಬಿ ಅಟ್ರಾಕ್ಟ್ಸ್ ಈಚ್ ಅದರ್. ಯಾಕೆ ಪಾಸಿಟಿವ್ ಚಾರ್ಜು ನೆಗೆಟಿವ್ ಚಾರ್ಜು ಅಟ್ರಾಕ್ಟ್ ಆಗುತ್ತೆ ಅಂತ ಹೇಳಿದ್ರೆ, ಸೊ ಇಲ್ಲಿಂದ ಸ್ಟಾರ್ಟ್ ಆಗಿರುವಂತ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲ್ಲಿ ಹೋಗಿ ಎಂಡ್ ಆಗ್ತಾ ಇದೆ, ನೆಗೆಟಿವ್ ಚಾರ್ಜ್ ಅಲ್ಲಿ ಎಂಡ್ ಆಗ್ತಾ ಇದೆ. ಪಾಸಿಟಿವ್ ಚಾರ್ಜ್ ಅಲ್ಲಿ ಪಾಸಿಟಿವ್ ಚಾರ್ಜ್ ಅಲ್ಲಿ ಏನಾಗುತ್ತೆ, ಸ್ಟಾರ್ಟ್ ಆಗುತ್ತೆ, ಎಲ್ಲಿ ಎಂಡ್ ಆಗುತ್ತೆ, ನೆಗೆಟಿವ್ ಚಾರ್ಜ್ ಅಲ್ಲಿ ಎಂಡ್ ಆಗುತ್ತೆ. ಸೊ ದಿಸ್ ಇಸ್ ಹಿಯರ್, ದಿಸ್ ಇಸ್ ಪಾಸಿಟಿವ್ ಚಾರ್ಜಸ್ and ends at the negative charges. ಹೀಗೇನಾಗುತ್ತೆ, ಅದು ಪಾಸಿಟಿವ್ ಚಾರ್ಜ್ ಅಲ್ಲಿ ಸ್ಟಾರ್ಟ್ ಆಗಿ ನೆಗೆಟಿವ್ ಚಾರ್ಜಸ್ ಅಲ್ಲಿ ಎಂಡ್ ಆಗ್ತಾ ಇರ್ತದೆ. ಓಕೆ, ಸೊ ದೀಸ್ ಆರ್ ದಿ ಡೈರೆಕ್ಷನ್ ಆಫ್ ದಿ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಏನಾಗಿರುತ್ತೆ, ಇಫ್ ಯು ಕನ್ಸಿಡರ್ ಫಾರ್ ದ ಟೂ ಚಾರ್ಜಸ್, ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಚಾರ್ಜ್ ಅನ್ನು, ಅಪೋಸಿಟ್ ಚಾರ್ಜಸ್ ಅನ್ನ ಕನ್ಸಿಡರ್ ಮಾಡಿದ್ರೆ ಈ ತರ ಇರುತ್ತೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಓಕೆ, ನಾವು ಇದೇ ತರ ನಾವು ಒಂದು ಪಾಸಿಟಿವ್ ಚಾರ್ಜಸ್ ಇನ್ನೊಂದು ನೆಗೆಟಿವ್ ಚಾರ್ಜಸ್ ಅನ್ನ ತಂದಾಗ, ಸೊ ದೇರ್ ಇಸ್ ಅ ಮ್ಯೂಚುವಲ್ ಅಟ್ರಾಕ್ಷನ್ ಆಗುತ್ತೆ. ಓಕೆ, ಸೊ ದ ಎರಡು ನೆಗೆಟಿವ್ ಚಾರ್ಜಸ್ ಅನ್ನ ತಂದಾಗ, ಅವಾಗ ಏನ್ ಸ್ಟಡಿ ಮಾಡಿದ್ವಿ, ಎರಡು ಪಾಸಿಟಿವ್ ಚಾರ್ಜಸ್ ಅನ್ನ ಹತ್ರ ತಂದ್ರವಾಗ ಸ್ಟಡಿ ಮಾಡಿದ್ವಿ ಅಲ್ವಾ. ಇಲ್ಲಿ ನೋಡಿ, ಎರಡು ನೆಗೆಟಿವ್ ಚಾರ್ಜಸ್ ಅನ್ನ ತಂದ್ರೆ, ನೆಗೆಟಿವ್ ಚಾರ್ಜಸ್ ಡೈರೆಕ್ಷನ್ ಏನಾಗಿರುತ್ತೆ, ಸ್ಟಾರ್ಟ್ಸ್ ಅಟ್ ಅನ್ ಇನ್ಫಿನಿಟಿಯಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ, ಚಾರ್ಜ್ ಅಲ್ಲಿ ಎಂಡ್ ಆಗುತ್ತೆ. ಇಲ್ಲಿಂದ ಸ್ಟಾರ್ಟ್ ಆಗಿ ಚಾರ್ಜ್ ಅಲ್ಲಿ ಎಂಡ್ ಆಗ್ತಾ ಇದೆ ಅಲ್ವಾ. ಇದು ಸಹ ಇನ್ಫಿನಿಟಿಯಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗ್ತಾ ಇದೆ, ಚಾರ್ಜಸ್ ಅಲ್ಲಿ ಎಂಡ್ ಆಗ್ತಾ ಇದೆ. ಸೊ ದಿಸ್ ಇಸ್, ಸೊ ಇಲ್ಲೂ ಸಹ ಏನಾಗುತ್ತೆ, ದರ್ ಇಸ್ ಅ ರಿಪಲ್ಷನ್. ನೆಗೆಟಿವ್ ಚಾರ್ಜಸ್ ಎರಡು ಹತ್ತತ್ರದಾಗ ಏನಾಗುತ್ತೆ, ಸೊ ಇಟ್ ವಿಲ್ ಬಿ ದಿ ರಿಪಲ್ಷನ್ ಸ್ಟಾರ್ಟ್ ಆಗುತ್ತೆ. ಬಿಕಾಸ್ ದರ್ ಇಸ್ ಅಲ್ಲಿ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ತರ ಫಾರ್ಮೇಶನ್ ಆಗ್ತಾ ಇದೆ. ಈ ತರ ಫಾರ್ಮೇಶನ್ ಆಗೋದ್ರಿಂದ ಏನಾಗುತ್ತೆ, ಅಲ್ಲಿ ರಿಪಲ್ಷನ್ ಆಗುತ್ತೆ, ಒಂದಕ್ಕೊಂದು ದೂರ ತಳ್ಳುತ್ತೆ, ಹತ್ರ ಬರ್ಲಿಕ್ಕೆ ಬಿಡಲ್ಲ. ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನ್ ಮಾಡ್ತಾ ಇದೆ, ಅಪೋಸ್ ಮಾಡ್ತಾ ಇದೆ. ಒಂದ್ ಹತ್ರ ತಂದವಾಗ ಇನ್ನೊಂದು ಚಾರ್ಜ್ ಅನ್ನ ಹತ್ರ ತಂದವಾಗ ಏನಾಗುತ್ತೆ, ಸೊ ದರ್ ಇಸ್ ಅ ರಿಪಲ್ಷನ್ ಆಗೋದ್ರಿಂದ ಏನಾಗುತ್ತೆ, ಅಲ್ಲಿ ಚಾರ್ಜಸ್ ಒಂದಕ್ಕೊಂದು ಮ್ಯೂಚುವಲ್ ರಿಪಲ್ಷನ್ ಸ್ಟಾರ್ಟ್ ಆಗುತ್ತೆ. ಫೋರ್ಸ್, ರಿಪಲ್ಸಿವ್ ಫೋರ್ಸ್ ಇರುತ್ತೆ. ಓಕೆ, ಸೊ ದಿಸ್ ಇಸ್ ಪಾಸಿಟಿವ್ ಚಾರ್ಜ್, ಐಸೋಲೇಟೆಡ್ ಪಾಸಿಟಿವ್ ಚಾರ್ಜ್, ಇದು ನೆಗೆಟಿವ್ ಚಾರ್ಜಸ್. ಸೊ ದಿಸ್ ಇಸ್ ಪಾಸಿಟಿವ್ ಚಾರ್ಜಸ್ ಅಂಡ್ ದಿಸ್ ಇಸ್ ಅ positive charges and positive negative charges. Okay, so this is, it will represents the e field lines ಏನನ್ನ represent ಮಾಡುತ್ತೆ ಅಂತ ಹೇಳಿದ್ರೆ, so this is, it will represents the uniform electric field ಅನ್ನ ಇದು represent ಮಾಡುತ್ತೆ. Okay, so next one, uniform electric field. Uniform electric field ಅಂತ ಹೇಳಿದ್ರೆ, if the electric field is in this direction ಅಲ್ವಾ, ಈ ಡೈರೆಕ್ಷನ್ ಅಲ್ಲಿ ಇದೆ ಅಂತ ಹೇಳಿದ್ರೆ ಮೀನಿಂಗ್ ಏನು ಅಂತ ಹೇಳಿದ್ರೆ, ಸೊ ಪಾಸಿಟಿವ್ ಚಾರ್ಜಸ್ ಇಲ್ಲಿದೆ ಅಂತ ಅರ್ಥ, ನೆಗೆಟಿವ್ ಚಾರ್ಜಸ್ ಇಲ್ಲಿದೆ ಅಂತ ಅರ್ಥ. ಸೊ ಹಾಗಾಗಿ ಏನಾಗುತ್ತೆ, ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗಾಗುತ್ತೆ, ಪಾಸಿಟಿವ್ ಚಾರ್ಜ್ ಅಲ್ಲಿ ಸ್ಟಾರ್ಟ್ ಆಗಿ ನೆಗೆಟಿವ್ ಚಾರ್ಜಸ್ ಅಲ್ಲಿ ಎಂಡ್ ಆಗ್ತಾ ಇದೆ ಅಂತ ಮೀನಿಂಗ್. ಓಕೆ, ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಈ ತರ ಇದ್ರೆ ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ, ಈ ಕಡೆ ಎಲ್ಲದು ಏನಿದೆ, ಪಾಸಿಟಿವ್ ಚಾರ್ಜಸ್ ಇದೆ ಅಂತ ಅರ್ಥ, ಈ ಕಡೆ ಎಲ್ಲ ಏನಿದೆ, ನೆಗೆಟಿವ್ ಚಾರ್ಜಸ್ ಇದೆ ಅಂತ ಅರ್ಥ. ಓಕೆ, ಸೊ ದಿಸ್ ಆರ್ ನೆಗೆಟಿವ್ ಪಾಸಿಟಿವ್ ಚಾರ್ಜಸ್ ಇದ್ರೆ ಈ ತರ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ. ಪಾಸಿಟಿವ್ ಚಾರ್ಜಸ್, ಒಂದು ಪಾಸಿಟಿವ್ ಇನ್ನೊಂದು ನೆಗೆಟಿವ್ ಚಾರ್ಜಸ್ ಇದೆ, ಲೀನಿಯರ್ ಚಾರ್ಜ್ ಈ ತರ ಇದ್ರೆ, ಸೊ ದಿಸ್ ವಿಲ್ ಬಿ ದಿ ಡೈರೆಕ್ಷನ್ ಆಫ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಓಕೆ, now we will study the properties of electric field lines. Okay, we will study the first property of an electric field lines. The electric field lines starts from positive charges and ends in the negative charge. First property ಏನಾಗಿತ್ತು, ನಾವು ಸ್ಟಡಿ ಮಾಡಿದ್ವಿ ಅಲ್ವಾ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಪಾಸಿಟಿವ್ ಚಾರ್ಜ್ ಅಲ್ಲಿ ಸ್ಟಾರ್ಟ್ ಆಗಿ, ನೋಡಿ ಪಾಸಿಟಿವ್ ಚಾರ್ಜ್ ಅಲ್ಲಿ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗುತ್ತೆ, ನೆಗೆಟಿವ್ ಚಾರ್ಜ್ ಅಲ್ಲಿ ಎಂಡ್ ಆಗುತ್ತೆ. ಪಾಸಿಟಿವ್ ಚಾರ್ಜ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ನೆಗೆಟಿವ್ ಚಾರ್ಜ್ ಅಲ್ಲಿ ಎಂಡ್ ಆಗುತ್ತೆ. So this is the first property of the electric field lines. And then the second one is, the electric field lines do not form any closed loop.
ಇಲ್ಲಿ ನೋಡಿ, ಮ್ಯಾಗ್ನೆಟ್ ಅಲ್ಲಿ ಕನ್ಸಿಡರ್ ಮಾಡಿದ್ರೆ, ನಾವು ಮ್ಯಾಗ್ನೆಟ್ ಅಂತ ಕನ್ಸಿಡರ್ ಮಾಡಿದ್ರೆ, ದಿಸ್ ಇಸ್ ಅ ಮ್ಯಾಗ್ನೆಟ್, ದಿಸ್ ಇಸ್ ನಾರ್ತ್ ಪೋಲ್ ಅಂಡ್ ದಿಸ್ ಇಸ್ ಸೌತ್ ಪೋಲ್ ಅಲ್ವಾ. ಮ್ಯಾಗ್ನೆಟ್ ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಸೊ ಔಟ್ ಸೈಡ್ ದಿ ಮ್ಯಾಗ್ನೆಟ್, ಮ್ಯಾಗ್ನೆಟ್ ನ ಹೊರಗಡೆ ಹೇಗಿರುತ್ತೆ ಅಂತ ಹೇಳಿದ್ರೆ, ನಾರ್ತ್ ಪೋಲ್ ಇಂದ ಸ್ಟಾರ್ಟ್ ಆಗಿ ಎಲ್ಲಿ ಎಂಡ್ ಆಗತ್ತದು, ಸೌತ್ ಪೋಲಿಗೆ ಎಂಡ್ ಆಗುತ್ತೆ. ಇಲ್ಲಿ ನೋಡಿ, ಹೊರಗಡೆ ಏನಾಗಿರುತ್ತೆ, ದಿಸ್ ಇಸ್ ದಿ ನಾರ್ತ್ ಪೋಲ್ ಇಂದ ಸ್ಟಾರ್ಟ್ ಆಗಿ ಎಲ್ಲಾಗತ್ತೆ, ಸೌತ್, ನಾರ್ತ್ ಇಂದ ಸ್ಟಾರ್ಟ್ ಆಗಿ ಸೌತಿಗೆ ಎಂಡ್ ಆಗತ್ತೆ, ಹೀಗೆ. ಇದು ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಅದೇ ತರ ನಾವು ಒಳಗಡೆ ಕನ್ಸಿಡರ್ ಮಾಡಿದ್ರೆ, ಮ್ಯಾಗ್ನೆಟ್ ನ ಒಳಗಡೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಇಟ್ ವಿಲ್ ಸ್ಟಾರ್ಟ್ಸ್ ಫ್ರಮ್ ನೆಗೆಟಿವ್ ಟು, ನೆಗೆಟಿವ್ಸ್ ಇಂದ ಸ್ಟಾರ್ಟ್ ಆಗಿ ಏನಾಗುತ್ತೆ, ಪಾಸಿಟಿವ್ ಚಾರ್ಜಸ್ ಅಲ್ಲಿ, ನೆಗೆಟಿವ್ ಇಂದ, ಸಾರಿ, ಸೌತ್ ಪೋಲ್ ಇಂದ ಸ್ಟಾರ್ಟ್ ಆಗಿ ಏನಾಗುತ್ತೆ, ನಾರ್ತ್ ಪೋಲಿಗೆ ಎಂಡ್ ಆಗುತ್ತೆ. ಸೊ ಇಟ್ ವಿಲ್ ಫಾರ್ಮ್ಸ್ ಅ ಕ್ಲೋಸ್ಡ್ ಲೂಪ್. ಇದು ಕ್ಲೋಸ್ಡ್ ಲೂಪ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಯಾವುದು, ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್. ಈ ತರ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಏನ್ ಮಾಡುತ್ತೆ, ಕ್ಲೋಸ್ಡ್ ಲೂಪ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಬಟ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡಸ್ ನಾಟ್ ಫಾರ್ಮ್ ಅ ಕ್ಲೋಸ್ಡ್ ಲೂಪ್. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕ್ಲೋಸ್ಡ್ ಲೂಪ್ ಅನ್ನ ಫಾರ್ಮೇಶನ್ ಮಾಡಲ್ಲ. ಯಾಕೆ, ಇದು ಪಾಸಿಟಿವ್ ಚಾರ್ಜ್, ಇದು ನೆಗೆಟಿವ್ ಚಾರ್ಜ್. ಹೇಗೆ ಬರುತ್ತೆ, ಪಾಸಿಟಿವ್ ಅಲ್ಲಿ ಸ್ಟಾರ್ಟ್ ಆಯ್ತು, ನೆಗೆಟಿವ್ ಅಲ್ಲಿ ಎಂಡ್ ಆಯ್ತು, ಪಾಸಿಟಿವ್ ಅಲ್ಲಿ ಸ್ಟಾರ್ಟ್ ಆಯ್ತು, ನೆಗೆಟಿವ್ ಅಲ್ಲಿ ಎಂಡ್ ಆಯ್ತು, ಪಾಸಿಟಿವ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ, ನೆಗೆಟಿವ್ ಅಲ್ಲಿ ಎಂಡ್ ಆಗುತ್ತೆ. ದೇರ್ ಇಸ್ ನೋ ರಿಟರ್ನ್ ಬ್ಯಾಕ್ ಟು ದಿ ಪಾಸಿಟಿವ್ ಚಾರ್ಜ್. ಮತ್ತೆ ಅದು ನೆಗೆಟಿವ್ ಚಾರ್ಜ್ ಇಂದ ಮತ್ತೆ ಪಾಸಿಟಿವ್ ಚಾರ್ಜ್ ಗೆ ಬರಲ್ಲ electric field lines. So this is, we will call this what, this is a, we will call, so it does not form the closed loop, does not form the closed loop. Closed loop ಅನ್ನು ಇದು ಫಾರ್ಮೆಟ್ ಮಾಡಲ್ಲ. ಮ್ಯಾಗ್ನೆಟಿಕ್ ಫೀಲ್ಡ್ ಏನ್ ಮಾಡುತ್ತೆ, ಇಟ್ ವಿಲ್ ಫಾರ್ಮ್ಸ್ ದಿ ಕ್ಲೋಸ್ಡ್ ಲೂಪ್. ಮ್ಯಾಗ್ನೆಟಿಕ್ ಫೀಲ್ಡ್ ಕ್ಲೋಸ್ಡ್ ಲೂಪ್ ಅನ್ನ ಫಾರ್ಮೇಶನ್ ಮಾಡುತ್ತೆ. ಪಾಸಿಟಿವ್ ಚಾರ್ಜಸ್ ಅಂತ ಹೇಳಿದ್ರೆ, ಚಾರ್ಜಸ್ ಏನ್ ಮಾಡುತ್ತೆ, it does not form the closed loop. Closed loop ಅನ್ನ ಫಾರ್ಮೆಟ್ ಮಾಡಲ್ಲ. Okay, so next one is the electric field lines never intersect each other. ಇಲ್ಲಿ ನೋಡಿ, electric field lines ಇದೆಯಲ್ವಾ, ನಾವು ಸ್ಟಡಿ ಮಾಡಿದ್ವಿ, ಒಂದಕ್ಕೊಂದು ಏನಾಗಲ್ಲ, ಇಂಟರ್ಸೆಕ್ಟ್ ಆಗಲ್ಲ. ಯಾವ ತರ, ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇದೆ ಅಂತ ಕನ್ಸಿಡರ್ ಮಾಡಿ, ಇಲ್ಲೊಂದು ನೆಗೆಟಿವ್ ಚಾರ್ಜ್ ಇದೆ. ಈಗ ನೋಡಿ, ಪಾಸಿಟಿವ್ ಚಾರ್ಜ್ ಅಲ್ಲಿ ಸ್ಟಾರ್ಟ್ ಆಯ್ತು, ನೆಗೆಟಿವ್ ಅಲ್ಲಿ ಎಂಡ್ ಆಯ್ತು, ಪಾಸಿಟಿವ್ ಅಲ್ಲಿ ಸ್ಟಾರ್ಟ್ ಆಯ್ತು, ನೆಗೆಟಿವ್ ಅಲ್ಲಿ ಎಂಡ್ ಆಗುತ್ತೆ. ಸೊ ಇಟ್ ಡಸ್ ನಾಟ್ ಇಂಟರ್ಸೆಕ್ಟ್ ಈಚ್ ಅದರ್. ಒಂದಕ್ಕೊಂದು ಏನ್ ಮಾಡಲ್ಲ, ಅದು ಇಂಟರ್ಸೆಕ್ಟ್ ಆಗಲ್ಲ, ದೂರ ದೂರನೇ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಿರುತ್ತೆ, ದೂರ ದೂರನೇ ಇರುತ್ತೆ. ಹೀಗೆ ಹೀಗೆ, ಇಲ್ಲಿಂದ ಇಲ್ಲಿ ಹೀಗೆ, ಇಲ್ಲಿಂದ ಇಲ್ಲಿಗೆ ಹೀಗೆ, ಇದೇ ತರನೇ ಏನಾಗಿರ್ತದೋ, ದೂರ ದೂರ ಇರುತ್ತೆ. ಇಟ್ ಡಸ್ ನಾಟ್ ಇಂಟರ್ಸೆಕ್ಟ್. ಒಂದಕ್ಕೊಂದು ಯಾವ ತರ, ಈ ತರ ಇಂಟರ್ಸೆಕ್ಟ್ ಆಗಲ್ಲ. ಒಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇನ್ನೊಂದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ತರ ಏನಾಗಲ್ಲ, ಒಂದ್ರ ಮಧ್ಯ ಒಂದು ಬರಲ್ಲ. ಓಕೆ, ಸೊ ನೆಕ್ಸ್ಟ್ ಒನ್ ಈಸ್, so next one is, so next is ಏನಿದೆ ಇದು, okay, if the field lines are crowded then the field is stronger, and if the field lines are not crowded then the field is weak. ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ, ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಜಾಸ್ತಿ ಇದೆ, ಒಂದು ವೇಳೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಜಾಸ್ತಿ ಇದೆ ಅಂತ ಕನ್ಸಿಡರ್ ಮಾಡಿ, ದಿಸ್ ಇಸ್ ಪಾಸಿಟಿವ್ ಚಾರ್ಜ್ ಅಂಡ್ ದಿಸ್ ಇಸ್ ನೆಗೆಟಿವ್ ಚಾರ್ಜ್. ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಿದೆ, ತುಂಬಾ ಜಾಸ್ತಿ ಇದೆ ಅಂತ ಕನ್ಸಿಡರ್ ಮಾಡಿ. ಹೀಗಿದೆ ಪಾಸಿಟಿವ್ ಚಾರ್ಜಸ್, ಇಲ್ಲಿಂದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೋಗ್ತಾ ಇದೆ. ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ, ಇಲ್ಲಿ ನೋಡಿ, ಈ ಒಂದು ಪಾಯಿಂಟ್ ಅಲ್ಲಿ, ಈ ಒಂದು ರೀಜನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ತುಂಬಾನೇ ಜಾಸ್ತಿ ಇದೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಿದೆ, ತುಂಬಾ ಜಾಸ್ತಿ ಇದೆ. ಸೊ ಈ ತರ ಜಾಸ್ತಿ ಇದ್ರೆ, ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಕ್ರೌಡೆಡ್ ಅಂತ ಹೇಳಿದ್ರೆ, ತುಂಬಾ ಜಾಸ್ತಿ ಇದೆ. ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ, ಕ್ರೌಡ್ ಇದ್ರೆ, ಕ್ರೌಡ್ ಅಂತ ತುಂಬಾ ಜಾಸ್ತಿ ಇದ್ರೆ, ಸೊ ದ ಸ್ಟ್ರೆಂತ್ ಇಟ್ ವಿಲ್ ಬಿ ದಿ ಸ್ಟ್ರಾಂಗ್. ಅದರ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಿದೆ, ಸ್ಟ್ರಾಂಗ್ ಇದೆ ಅಂತ ಅರ್ಥ. ಇಲ್ಲಿ ಸ್ಟ್ರಾಂಗ್ ಇದೆ ಅಂತ ಅರ್ಥ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಲ್ಲಿ ಏನಾಗುತ್ತೆ, ಈ ಕಡೆ ನೋಡಿ, ಇದು ಪಾಸಿಟಿವ್ ಚಾರ್ಜಸ್, ಇಲ್ಲಿ ನೆಗೆಟಿವ್ ಚಾರ್ಜಸ್ ಇಲ್ಲಿದೆ ಅಂತ ಕನ್ಸಿಡರ್ ಮಾಡಿ. ಈಗ ನಾನು ಕನ್ಸಿಡರ್ ಮಾಡಿದ್ದೀನಿ ಯಾವುದು, ಈ ಒಂದು ಪಾಯಿಂಟ್ ಅಲ್ಲಿ, ಈ ಒಂದು ಪಾಯಿಂಟ್ ಅಲ್ಲಿ ಒಂದ್ ಎರಡು ಫೀಲ್ಡ್ ಲೈನ್ಸ್ ಮಾತ್ರ ಪಾಸ್ ಆಗ್ತಾ ಇದೆ ಅಂತ ಕನ್ಸಿಡರ್ ಮಾಡಿ. ಇಲ್ಲಿ ಎರಡೇ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ ಇದೆ. ಇಲ್ಲಿ ತುಂಬಾನೇ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಇಟ್ ವಿಲ್ ಬಿ ದಿ ಮೋರ್. ಇಫ್ ದ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ಇಸ್ ಮೋರ್, ದೆನ್ ಇಟ್ ಈಸ್ ದಟ್ ದ ಸ್ಟ್ರೆಂತ್ ಇಟ್ ವಿಲ್ ಆಲ್ಸೋ ಮೋರ್. ಓಕೆ, ಜಾಸ್ತಿ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ ಇದ್ರೆ, ಅವು ಯಾವುದೋ ಒಂದು ರೀಸನ್ ಅಲ್ಲಿ ಜಾಸ್ತಿ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ ಇದ್ರೆ, ಅಲ್ಲಿ ಏನಾಗಿರುತ್ತೆ, ಅದರ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಸಹ ಜಾಸ್ತಿ ಇರುತ್ತೆ. ಕಡಿಮೆ ಫೀಲ್ಡ್ ಲೈನ್ಸ್ ಪಾಸ್ ಆದ್ರೆ ಕಡಿಮೆ ಇರುತ್ತೆ. ಓಕೆ, ನೆಕ್ಸ್ಟ್ ಒನ್, ನೆಕ್ಸ್ಟ್ ಇಸ್ the electric field lines are always normal to the surface of the charged body. ಇಲ್ಲಿ ನೋಡಿ, ಇದು ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಇದು ಒಂದು ಚಾರ್ಜ್ಡ್ ಬಾಡಿ, ಒಂದು ಸ್ಪೆರಿಕಲ್ ಬಾಡಿ ಅಂತ ಕನ್ಸಿಡರ್ ಮಾಡಿ.
ಸೊ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ ಅಂತ ಹೇಳಿದ್ರೆ, ಸೊ ಇಟ್ಸ್ ಆಲ್ವೇಸ್ ನಾರ್ಮಲ್ ಟು ದಿ ಚಾರ್ಜ್ಡ್ ಬಾಡಿ. ಈ ಸರ್ಫೇಸ್ಗೆ, ಚಾರ್ಜ್ಡ್ ಸರ್ಫೇಸ್ಗೆ, ಇದು ಸರ್ಫೇಸ್ ಅಲ್ವಾ, ಈ ಸರ್ಫೇಸ್ಗೆ ಆಲ್ವೇಸ್ ನಾರ್ಮಲ್. ನಾರ್ಮಲ್ ಅಂತ ಹೇಳಿದ್ರೆ ಏನು, ಇಟ್ಸ್ ನಥಿಂಗ್ ಬಟ್ 90 ಡಿಗ್ರಿ. ಆಂಗಲ್ ಎಷ್ಟಾಗಿರುತ್ತೆ, 90 ಡಿಗ್ರಿ ಇರುತ್ತೆ. ಇಲ್ಲೂ ಸಹ ಈಗ ಬೇಕಾದ್ರೆ ಈ ಕಡೆ ನೋಡಿ, ಇಲ್ಲೂ ಸಹ ಏನಾಗಿರುತ್ತೆ, 90 ಡಿಗ್ರಿನೇ ಇರುತ್ತೆ. ಇಲ್ಲಿ ಬೇಕಾದ್ರೆ ನೋಡಿ, ಈ ಸರ್ಫೇಸ್ಗೆ, ಈ ಸರ್ಫೇಸ್ ಅಂತ ಕನ್ಸಿಡರ್ ಮಾಡಿದ್ರೆ ಎಲ್ಲಿ ಮಾಡ್ತೀವಿ ನಾವು, ಈ ಇದನ್ನ ಕನ್ಸಿಡರ್ ಮಾಡ್ತೀವಲ್ಲ, ದಿಸ್ ಇಸ್ ದಿ ಸರ್ಫೇಸ್. ಸೊ ದಿಸ್ ಇಸ್ ಆಲ್ಸೋ 90 ಡಿಗ್ರಿ. ಇಲ್ಲಿ ಬೇಕಾದ್ರೆ ಕನ್ಸಿಡರ್ ಮಾಡಿ, ಇಲ್ಲೂ ಸಹ 90 ಡಿಗ್ರಿ. 90 ಡಿಗ್ರಿ ಎಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗಿರುತ್ತೆ, ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಆರ್ ಆಲ್ವೇಸ್ ನಾರ್ಮಲ್ ಟು ದಿ ಸರ್ಫೇಸಸ್. ಯಾವುದೇ ಸರ್ಫೇಸ್ ಬೇಕಾದ್ರೂ ತಗೊಳ್ಳಿ, ಅದು ಹೇಗೆ ಇರಲಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗಿರುತ್ತೆ, ಆಲ್ವೇಸ್ ನಾರ್ಮಲ್ ಟು ದಿ ಸರ್ಫೇಸಸ್. Okay, the next one is the electric field lines can be taken to be continuous curve without any breaks. ಇದರ ಮೀನಿಂಗ್ ಅಂತ ಹೇಳಿದ್ರೆ, ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸ್ಟಾರ್ಟ್ ಆಗೋದು ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ, ಪಾಸಿಟಿವ್ ಚಾರ್ಜ್ ಅಲ್ಲಿ ಸ್ಟಾರ್ಟ್ ಆಗಿ ಈಗಿಂದ ಹೋಗ್ತಾ ಇದೆ, ಇನ್ಫಿನಿಟಿಯಲ್ಲಿ ಎಂಡ್ ಆಗ್ತಾ ಇದೆಯಲ್ಲ. ಸೊ ದರ್ ಇಸ್ ನೋ ಬ್ರೇಕೇಜ್. ಈಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದು ಪಾಸಿಟಿವ್ ಅಲ್ಲಿ ಇದೆ ಅಲ್ವಾ, ಹೀಗೆ ಡಾಟ್ ಡಾಟ್ ಡಾಟೆಡ್ ಅನ್ನ ತೋರಿಸ್ತಾ ಇದ್ದೀನಿ ನಾನು, ಈ ತರ ಬ್ರೇಕ್ ಆಗ್ತಾ ಹೋಗಲ್ಲ, ಕಂಟಿನ್ಯೂಸ್ ಆಗಿರುತ್ತೆ. ಈ ತರ ಡಾಟ್ 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 ಸ್ವಲ್ಪ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗಿ ನೆಕ್ಸ್ಟ್ ಬ್ರೇಕ್ ಆಗೋದು, ಸ್ಟಾರ್ಟ್ ಆಗೋದು, ಬ್ರೇಕ್ ಆಗೋದು, ಅಷ್ಟ ಮಾಡಲ್ಲ. ಏನಾಗುತ್ತೆ, ಇದು ಕಂಟಿನ್ಯೂಸ್ ಆಗಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ. ಈ ತರ ಡಾಟೆಡ್ ಬ್ರೇಕ್ ಆಗಿ ಹೋಗಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಹೇಗಿರುತ್ತೆ, ಇಟ್ ವಿಲ್ ಬಿ ದಿ ಕಂಟಿನ್ಯೂಸ್ ಆಗಿರುತ್ತೆ ಫೀಲ್ಡ್ ಲೈನ್ಸ್. ಓಕೆ, so this is about the electric field lines. So next concept we will study the continuous charge distribution. ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ನೋಡಿ, ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಹೆಸರೇ ಹೇಳ್ತಾ ಇದೆ, ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ನಾವೇನ್ ಮಾಡ್ತಾ ಇದೀವಿ, ಚಾರ್ಜ್ ಅನ್ನ ಕಂಟಿನ್ಯೂಸ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗೋದು. ಸೊ ದಿಸ್ ಇಸ್ ವಿ ವಿಲ್ ಕಾಲ್ಡ್ ಇಸ್ ನಾಟ್ ಕಂಟಿನ್ಯೂಸ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಲ್ವಾ. ಸೊ ಫಸ್ಟ್ ಒನ್ ಏನು ಅಂತ ಹೇಳಿದ್ರೆ, a system of closely spaced charges is said to be form a continuous charge distribution. ಓಕೆ, ಅದೇ ಏನು ಅಂತ ಹೇಳಿದ್ರೆ, ಕಂಟಿನ್ಯೂಸ್ ಆಗಿ ನಾವು ಏನ್ ಮಾಡ್ತಾ ಹೋಗ್ತೀವಿ, ಚಾರ್ಜ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗ್ತೀವಿ. ಫಸ್ಟ್ ಒನ್ ಇಸ್ ದಟ್ ಇಸ್ ಅ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಓಕೆ, ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಂತ ಹೇಳಿದ್ರೆ, ಅದನ್ನ ಯಾವ ಲೆಟರ್ ಇಂದ ರೆಪ್ರೆಸೆಂಟ್ ಮಾಡ್ತೀವಿ, ವಿ ವಿಲ್ ರೆಪ್ರೆಸೆಂಟೆಡ್ ಬೈ ಅ ಲ್ಯಾಂಬ್ಡಾ. ಲ್ಯಾಂಬ್ಡಾದಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ನೋಡಿ, ದ ನೇಮ್ ಇಟ್ ಸೇಸ್ ದಟ್, ನೇಮೇ ಹೇಳ್ತಾ ಇದೆ, ಏನಂತ ಹೇಳ್ತದೆ, ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಲೀನಿಯರ್ ಅಂತ ಹೇಳಿದ್ರೆ ಏನು, ಸ್ಟ್ರೇಟ್ ಲೈನ್ ಅಲ್ವಾ. ಸ್ಟ್ರೇಟ್ ಲೈನ್ ಅಲ್ಲಿ ಏನ್ ಮಾಡ್ತಾ ಇದೀವಿ, ಲೀನಿಯರ್ ಅಂದ್ರೆ ಸ್ಟ್ರೇಟ್ ಲೈನ್, ಚಾರ್ಜ್ ಅಂತ ಹಾಕ್ತಾ ಇದೀವಿ ಅಂತ ಹೇಳಿದ್ರೆ, ಚಾರ್ಜ್ ಅನ್ನ ಯಾವ ತರ ಹಾಕ್ತಾ ಇದೀವಿ, ವಿ ಆರ್ ಪುಟಿಂಗ್ ದಿ ಚಾರ್ಜಸ್. ಈ ತರ ಯಾವ ಚಾರ್ಜ್ ಅನ್ನ ಹಾಕ್ತಾ ಇದೀವಿ, ಲ್ಯಾಟಿಸಿಸಮ್ ಪಾಸಿಟಿವ್ ಚಾರ್ಜ್ ಆಗಿರ್ಬೋದು, ನೆಗೆಟಿವ್ ಚಾರ್ಜ್ ಆಗಿರ್ಬೋದು. ಅದನ್ನ ಹೇಗೆ ಹಾಕ್ತಾ ಇದೀವಿ ನಾವು, ಸ್ಟ್ರೇಟ್ ಲೈನ್ ಅಲ್ಲಿ ಹಾಕ್ತಾ ಇದೀವಿ, ಸ್ಟ್ರೇಟ್ ಲೈನ್ ಅಲ್ಲಿ. ಓಕೆ, ಸ್ಟ್ರೇಟ್ ಲೈನ್ ಅಲ್ಲಿ ಹಾಕಿದ್ರೆ, ಅಥವಾ ಒಂದು ವೈರ್ ಅಲ್ಲಿ, ಇದೊಂದು ವೈರ್ ಅಂತ ಕನ್ಸಿಡರ್ ಮಾಡಿ, ಈ ವೈರ್ ಮೇಲೆ ನಾನು ಪಾಸಿಟಿವ್ ಚಾರ್ಜ್ ಅನ್ನ ಹಾಕ್ತಾ ಹೋಗ್ತಾ ಇದ್ದೀನಿ. ಓಕೆ, ಪಾಸಿಟಿವ್ ಚಾರ್ಜಸ್ ಅನ್ನ ಹಾಕ್ತಾ ಹೋದ್ರೆ ಏನಾಗಿರುತ್ತೆ, ಸೊ ದಿಸ್ ಇಸ್ ದಿ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಲಾರ್ಜ್ ಏನಾಗುತ್ತೆ, ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಆಗಿರುತ್ತೆ. ಕಂಟಿನ್ಯೂಸ್ ಆಗಿ ಚಾರ್ಜಸ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ ಅಲ್ವಾ. ಇದಕ್ಕೆ ಹೇಳ್ತೀವಿ ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ಚಾರ್ಜ್ ಅನ್ನ ಏನ್ ಮಾಡ್ತೀವಿ, ಲೀನಿಯರ್ ಆಗಿ ಹಾಕ್ತಾ ಹೋಗಿದ್ದೀವಿ. ದಿಸ್ ಇಸ್ ವಾಟ್ ಯುವರ್ ಟೋಟಲ್ ಚಾರ್ಜ್. ಲೀನಿಯರ್ ಚಾರ್ಜ್ ಡೆನ್ಸಿಟಿನ ಏನಂತ ಹೇಳ್ತೀವಿ ಅಂತ ಹೇಳಿದ್ರೆ, the linear charge density which is equals to lambda which is equals to q divided by L. ಅದೇ ತರನೇ ಇಫ್ ಯು ಕನ್ಸಿಡರ್ ಫಾರ್ ನ ಸ್ಮಾಲ್ ಚಾರ್ಜ್ ಅಂತ ಸ್ಮಾಲ್ ಕ್ವಾಂಟಿಟಿಯಲ್ಲಿ ರೆಪ್ರೆಸೆಂಟ್ ಮಾಡೋದಾದ್ರೆ ಏನಂತ ಬರೀಬಹುದು, ಡಿ ಕ್ಯೂ ಡಿವೈಡ್ ಬೈ ಡಿ ಎಲ್ ಅಂತಾನು ತಗೊಳ್ಬಹುದು. ಓಕೆ, ದಟ್ ಈಸ್ ಕ್ಯೂ ಡಿವೈಡ್ ಬೈ ಎಲ್. ದಿಸ್ ಇಸ್ ದಿ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಲ್ಯಾಂಬ್ಡಾ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡ್ ಬೈ ಎಲ್. ಕ್ಯೂ ಅಂತ ಹೇಳಿದ್ರೆ ಟೋಟಲ್ ಚಾರ್ಜ್ ಆನ್ ದಿಸ್ ವೈರ್, ಈ ವೈರ್ ನಲ್ಲಿ ಇರುವಂತಹ ಟೋಟಲ್ ಚಾರ್ಜಸ್. ಎಲ್ ಅಂತ ಹೇಳಿದ್ರೆ ದಿಸ್ ಇಸ್ ದಿ ಲೆಂತ್ ಆಫ್ ದಿ ವೈರ್. Okay, length of the wire. So linear charge density is the charge per unit length. Its SI unit is coulomb per meter. Lambda ಅಂತ ಹೇಳಿದ್ರೆ ಏನು, ಚಾರ್ಜ್ ಡಿವೈಡ್ ಬೈ ಲೆಂತ್ ಅಲ್ವಾ. ಚಾರ್ಜ್ SI ಯೂನಿಟ್ ಏನು, ಕೂಲಮ್. ಲೆಂತ್ SI ಯೂನಿಟ್ ಏನು, ಮೀಟರ್. ಸೊ ದಿಸ್ ಇಸ್ ಕೂಲಮ್ ಪರ್ ಮೀಟರ್. ಸೊ ವಾಟ್ಸ್ ಅ ಡೈಮೆನ್ಷನ್ ಫಾರ್ಮುಲಾ. ಡೈಮೆನ್ಷನ್ ಫಾರ್ಮುಲಾ ಏನು ಹಾಗಾದ್ರೆ, ಕೂಲಮ್ ಡೈಮೆನ್ಷನ್ ಫಾರ್ಮುಲಾ ಏನು, ದಟ್ ಈಸ್ ಅ ಚಾರ್ಜ್. ಚಾರ್ಜ್ ಇದು ಡೈಮೆನ್ಷನ್ ಫಾರ್ಮುಲಾ ಏನು, ದಟ್ ಈಸ್ ಆಂಪಿಯರ್ ಇಂಟು ಟೈಮ್ ಅಲ್ವಾ. ಸೊ ಸಿ ದಿಸ್ ಇಸ್ ವಾಟ್ ಇಯರ್ ಚಾರ್ಜ್ ಅನ್ನ ಏನಂತ ಬರಿತೀವಿ ನಾವು, ಚಾರ್ಜ್ ದಟ್ ಇಸ್ ದಿಸ್ ಇಸ್ ಐ ಇಸ್ ಈಕ್ವಲ್ಸ್ ಟು ವಾಟ್, ಕ್ಯೂ ಡಿವೈಡ್ ಬೈ ಟಿ ಅಲ್ವಾ. ಕ್ಯೂ ಡಿವೈಡ್ ಬೈ ಟಿ. ಕರೆಂಟ್ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡ್ ಬೈ ಟಿ. ಸೊ ಕ್ಯೂ ನಮಗೆ ಬೇಕಲ್ವಾ, ಕ್ಯೂ ಇಸ್ ಈಕ್ವಲ್ಸ್ ಟು ವಾಟ್, ಕ್ಯೂ ಇಸ್ ಈಕ್ವಲ್ಸ್ ಟು ಐ ಇಂಟು ಟಿ. ಐ ಅಂತ ಹೇಳಿದ್ರೇನು, ಆಂಪಿಯರ್. ಟಿ ಅಂತ ಹೇಳಿದ್ರೇನು, ಟೈಮ್. ಹೌದಾಯ್ತಾ. ಸೊ ದಿಸ್ ಇಸ್ ದಿ
ಕೂಲಮ್ ಅಂತ ಹೇಳಿದ್ರೆ ಇಟ್ಸ್ ಚಾರ್ಜ್ ಡೈಮೆನ್ಷನ್ ಫಾರ್ಮುಲಾ ಏನಾಗುತ್ತೆ ಎ ಇಂಟು ಟಿ ಡಿವೈಡೆಡ್ ಬೈ ಇಟ್ಸ್ ಮೀಟರ್ ಅಂದ್ರೆ ಇಟ್ಸ್ ನಥಿಂಗ್ ಬಟ್ ಲೆಂತ್ ಅನ್ನ ಏನಂತ ಯಾವ್ದ್ರಿಂದ ರೆಪ್ರೆಸೆಂಟ್ ಮಾಡ್ತೀವಿ ಎಲ್ಲಿಂದ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ನಾವೇನಂತ ಬರೀಬಹುದು ದ ಡೈಮೆನ್ಷನ್ ಫಾರ್ಮುಲಾ ಆಫ್ ದಿ ಲೀನಿಯರ್ ಚಾರ್ಜ್ ಡೆನ್ಸಿಟಿ ಈಸ್ L to the power minus 1, a to the power 1 and t to the power 1. So this is the dimension formula of the linear charge density. Okay. So next one is surface charge density. Surface charge density. ಹೆಸರು ಹೇಳುತ್ತೆ ನೋಡಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಸರ್ಫೇಸ್ ಮೇಲೆ ಏನ್ ಮಾಡ್ತಾ ಹೋಗ್ತೀವಿ ನಾವು ಚಾರ್ಜಸ್ ಅನ್ನ ಹಾಕ್ತಾ ಹೋಗ್ತೀವಿ. ಇದೊಂದು ಸರ್ಫೇಸ್, ಇದೊಂದು ಶೀಟ್ ಇದೆ ಅಂತ ಕನ್ಸಿಡರ್ ಮಾಡಿ. ಇಲ್ಲೊಂದು ಶೀಟ್ ಇದೆ, ಈ ಶೀಟ್ ಮೇಲೆ ಏನಾಗ್ತಾ ಹೋಗ್ತೀವಿ ನಾವು ಚಾರ್ಜಸ್ ಅನ್ನ ಹಾಕ್ತಾ ಹೋಗ್ತಾ ಇದೀವಿ. ಇಲ್ಲಿ ಕಂಟಿನ್ಯೂಸ್ ಆಗಿ ಚಾರ್ಜಸ್ ಅನ್ನ ಹಾಕ್ತಾ ಹೋಗ್ತೀವಿ ಅಲ್ವಾ. ಚಾರ್ಜಸ್ ಅನ್ನ ಹಾಕ್ತಾ ಹೋಗೋದು ಅವಾಗ ಏನಾಗುತ್ತೆ ಇಲ್ಲಿ ಈಗ ಏನ್ ಮಾಡ್ತೀವಿ ನಾವು ಟೋಟಲ್ ಚಾರ್ಜ್ ಸರ್ಫೇಸ್ ಚಾರ್ಜ್ ಇದೆಯಲ್ಲ ಸರ್ಫೇಸ್ ಚಾರ್ಜ್ ಆಮೇಲೆ ದ ಏರಿಯಾವನ್ನ ಏನ್ ಮಾಡ್ತೀವಿ ನಾವು ಬರಿತೀವಿ ಅಲ್ವಾ. ಸೊ ದಿಸ್ ಇಸ್ ವಿ ವಿಲ್ ಕಾಲ್ಡ್ as what ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಸಿಂಬಾಲ್ ಏನಿದೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಂಬಾಲ್ ಏನಿದೆ ದಟ್ ಈಸ್ ಅ ಸಿಗ್ಮಾ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಈಸ್ ದಿ ಚಾರ್ಜ್ ಪರ್ ಯೂನಿಟ್ ಏರಿಯಾ. ಇಟ್ಸ್ SI ಯೂನಿಟ್ ಈಸ್ ಕೂಲಂಬ್ ಪರ್ ಮೀಟರ್ ಸ್ಕ್ವೇರ್. ಇದು ಹೇಗೆ ಅಂತ ಹೇಳಿದ್ರೆ ನೋಡಿ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂದ್ರೇನು ದಿಸ್ ಇಸ್ ಸಿಗ್ಮಾ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡೆಡ್ ಬೈ ಎಸ್. ಕ್ಯೂ ಅಂತ ಹೇಳಿದ್ರೇನು ಇಟ್ಸ್ ನಥಿಂಗ್ ಬಟ್ ಚಾರ್ಜ್ ಟೋಟಲ್ ಚಾರ್ಜ್ ಆನ್ ದಿಸ್ ಶೀಟ್. ಈ ಶೀಟ್ ಮೇಲೆ ಇರುವಂತಹ ಟೋಟಲ್ ಚಾರ್ಜ್ ಎಸ್ ಅಂತ ಹೇಳಿದ್ರೆ ಸರ್ಫೇಸ್ ಏರಿಯಾ. ಓಕೆ ಸರ್ಫೇಸ್ ಏರಿಯಾ. ಸೊ ದಿಸ್ ಇಸ್ ಇನ್ ಸಿಂಪಲ್ ಆಗಿ ಶಾರ್ಟ್ ಅಲ್ಲಿ ಫಾರ್ ದಿ ಸ್ಮಾಲ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಿದ್ರೆ ಡಿ ಕ್ಯೂ ಡಿವೈಡ್ ಬೈ ಡಿ ಎಸ್ ಅಂತ ಬರೀತೀವಿ. ಓಕೆ ಫಾರ್ ಅ ಸ್ಮಾಲ್ ಏರಿಯಾ ಅಂಡ್ ಫಾರ್ ಅ ಸ್ಮಾಲ್ ಚಾರ್ಜ್ ಅವಾಗ ಏನ್ ಬರೀಬಹುದು ಡಿ ಕ್ಯೂ ಡಿವೈಡ್ ಬೈ ಡಿ ಎಸ್ ಅಂತ ಬರೀತೀವಿ. ಅಂಡ್ ದಿಸ್ ಇಸ್ ವಾಟ್ ಇಯರ್ ದ ಕೂಲಮ್. ದಿಸ್ ಇಸ್ SI ಯೂನಿಟ್ ಏನು ಕೂಲಮ್ ಪರ್ ಮೀಟರ್ ಸ್ಕ್ವೇರ್. ಓಕೆ ಸೊ ವಾಟ್ಸ್ ದ ಡೈಮೆನ್ಷನ್ ಫಾರ್ಮುಲಾ ಇದರದ್ದು. ಇದರ ಡೈಮೆನ್ಷನ್ ಫಾರ್ಮುಲಾ ಏನಾಗಿರುತ್ತೆ ಡೈಮೆನ್ಷನ್ ಫಾರ್ಮುಲಾ ದಿಸ್ ಇಸ್ ಕೂಲಮ್ ಅಂತ ಹೇಳಿದ್ರೇನು ಎ ಇಂಟು ಟಿ ಡಿವೈಡೆಡ್ ಬೈ ಮೀಟರ್ ಅಂತ ಹೇಳಿದ್ರೆ ಎಲ್ ಸ್ಕ್ವೇರ್ ಇದೇನಾಗಿರುತ್ತೆ L to the power minus 2 a into t. So this is the dimension formula of the surface charge density. ಓಕೆ ಸರ್ಫೇಸ್ ಅಲ್ಲಿ ಚಾರ್ಜ್ ಅನ್ನು ಏನ್ ಮಾಡ್ತಾ ಹೋಗೋದು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಹೋಗೋದು. ಅದರ ಡೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡಿದ್ರೆ ಏನ್ ಹೇಳ್ತೀವಿ ನಾವು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಂತ ಹೇಳ್ತೀವಿ. ಟೋಟಲ್ ಚಾರ್ಜ್ ಡಿವೈಡ್ ಬೈ ಸರ್ಫೇಸಸ್ ಏರಿಯಾ. Next one is volume charge density. Volume charge density. This is will be represented by rho. Rho ಇಂದ ರೆಪ್ರೆಸೆಂಟ್ ಮಾಡ್ತೀವಿ. ಇಲ್ಲಿ ಒಂದು ಕ್ಯೂಬ್ ಅಂತ ಕನ್ಸಿಡರ್ ಮಾಡಿದ್ರೆ ಆ ಕ್ಯೂಬಿನ ಫುಲ್ ಮೇಲ್ಗಡೆ ಎಲ್ಲಾ ವಾಲ್ಯೂಮ್ ಅಲ್ಲಿ ಸುತ್ತಲೂ ಏನ್ ಮಾಡ್ತಾ ಇದೀವಿ ನಾವು ಚಾರ್ಜಸ್ ಅನ್ನ ಹಾಕ್ತಾ ಇದೀವಿ. ಅವಾಗ ಏನಾಗುತ್ತೆ ಫುಲ್ ವಾಲ್ಯೂಮ್ಗೆ ಏನ್ ಮಾಡಿದೀವಿ ಚಾರ್ಜಸ್ ಅನ್ನ ಹಾಕಿದೀವಿ, ಡಿಸ್ಟ್ರಿಬ್ಯೂಟ್ ಮಾಡಿದೀವಿ. ಸೊ ದಿಸ್ ಇಸ್ ವಿ ವಿಲ್ ಕಾಲ್ಡ್ as what ವಾಲ್ಯೂಮ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್. ವಾಲ್ಯೂಮ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಂತ ಹೇಳ್ತೇವೆ. ದ ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ ಇಟ್ ವಿಲ್ ಬಿ ರೆಪ್ರೆಸೆಂಟೆಡ್ ಬೈ ರೋ ಇಂಟು ಟೋಟಲ್ ಚಾರ್ಜ್ ದಟ್ ಈಸ್ ಟೋಟಲ್ ಚಾರ್ಜ್ ಡಿವೈಡ್ ಬೈ ವಾಲ್ಯೂಮ್. ಓಕೆ ಎಷ್ಟು ವಾಲ್ಯೂಮ್ ಇದೆ ಯಾವ ತರ ಯಾವ ಶೇಪ್ ಅಲ್ಲಿ ನೀವು ತಗೊಳ್ತೀವೋ ಅದರ ವಾಲ್ಯೂಮ್ ಮತ್ತೆ ಚಾರ್ಜ್ ಎಷ್ಟು ಚಾರ್ಜ್ ಅನ್ನ ನೀವು ಹಾಕ್ತಾ ಇದೀವಿ ಅದು. ಓಕೆ ಸೊ ದಿಸ್ ಇಸ್ ದ ಯೂನಿಟ್ ಇಸ್ ವಾಟ್ ಇಯರ್ ಕೂಲಮ್ ಪರ್ ಮೀಟರ್ ಕ್ಯೂಬ್. ಕೂಲಮ್ ಪರ್ ಏನು ವಾಲ್ಯೂಮ್ದು SI ಯೂನಿಟ್ ಏನಾಗಿರುತ್ತೆ ಮೀಟರ್ ಕ್ಯೂಬ್. ಚಾರ್ಜಿನ SI ಯೂನಿಟ್ ಏನಾಗಿರುತ್ತೆ ಕೂಲಮ್ ಆಗಿರುತ್ತೆ. ಸೊ ಇಟ್ ವಿಲ್ ಬಿ ದಿ ಕೂಲಮ್ ಪರ್ ಮೀಟರ್ ಕ್ಯೂಬ್. ಸೊ ವಾಟ್ಸ್ ದ ಡೈಮೆನ್ಷನ್ ಫಾರ್ಮುಲಾ. ಡೈಮೆನ್ಷನ್ ಫಾರ್ಮುಲಾ ಏನಾಗಿರುತ್ತೆ it will be the L to the power minus 3 volume ಏನಾಗುತ್ತೆ dimension formula L to the power minus 3 and A into T. So this is the dimension formula of the volume charge density. Okay, so formula ಏನಾಗುತ್ತೆ Q is equals to Q divided by V, Rho is equals to dQ divided by V for the small charges. Now we will study an electric flux. ಈಗ ಏನ್ ಮಾಡಿ ಸ್ಟಡಿ ಮಾಡೋಣ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿದ್ರೆ ಏನು ಅನ್ನೋದನ್ನ ಸ್ಟಡಿ ಮಾಡೋದು. ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ಮೀನ್ಸ್ electric flux. Okay, the electric flux is defined as the measure of total number of electric field lines passing normally through the given surfaces. ಓಕೆ ಇದರ ಮೀನಿಂಗ್ ಏನು ಅಂತ ಹೇಳಿದ್ರೆ ಇಲ್ಲಿ ಒಂದು ಶೀಟ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಇಲ್ಲೊಂದು ಶೀಟ್ ಇದೆ ಅಲ್ವಾ, ಈ ಶೀಟ್ ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ ಇದೆ ಅದು ಏನಾಗಿರುತ್ತೆ ಎಲೆಕ್ಟ್ರಿಕ್ ಫ್ಲಕ್ಸ್ ಆಗಿರುತ್ತೆ. ಓಕೆ ಒಂದು ಶೀಟ್ ಇದೆ, ಈ ಶೀಟ್ ನೊಳಗಡೆ ಎಷ್ಟು ಎಲೆಕ್ಟ್ರಿಕ್ ನಂಬರ್ ಆಫ್ ಫೀಲ್ಡ್ ಲೈನ್ಸ್ ನೋಡಿ ದಿಸ್ ಇಸ್ ಅ ಏರಿಯಾ ಅಲ್ವಾ, ಇದು ಒಂದು ಸರ್ಫೇಸ್ ಏರಿಯಾ. ಈ ಶೀಟ್ ಇರುತ್ತಲ್ವಾ
ಈ ಶೀಟ್ದು ಸರ್ಫೇಸ್ ಏರಿಯಾ, ಈ ಸರ್ಫೇಸ್ ಏರಿಯಾದಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ ಇದೆ ಅನ್ನೋದೇ ಏನಾಗಿರುತ್ತೆ, ದಟ್ ಇಸ್ ಅನ್ ಎಲೆಕ್ಟ್ರಿಕ್ ಫ್ಲಕ್ಸ್. ಜಾಸ್ತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ, ಎಲೆಕ್ಟ್ರಿಕ್ ಫ್ಲಕ್ಸ್ ಜಾಸ್ತಿ ಸಿಗ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು, ಜಾಸ್ತಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ಬೇಕು. ಕಡಿಮೆ ಎಲೆಕ್ಟ್ರಿಕ್ ಫ್ಲಕ್ಸ್ ಸಿಗ್ಬೇಕು ಅಂತ ಹೇಳಿದ್ರೆ ಏನಾಗಿರ್ಬೇಕು, ನಂಬರ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಟ್ ವಿಲ್ ಬಿ ದಿ ಲೆಸ್. ದಟ್ ಈಸ್ ವಾಟ್ ಇಯರ್ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳ್ತೇವೆ. ಅಂತ ಹೇಳಿದ್ರೆ ಇನ್ನು ಹೇಳ್ಬೇಕು ಅಂತ ಹೇಳಿದ್ರೆ, ಈಗ ನೋಡಿ, ಈಗ ನಾವು ಪ್ಲೇಟ್ ಅನ್ನ ಎಲೆಕ್ಟ್ರಿಕ್ ಫ್ಲಕ್ಸ್, ಈಗ ನನಗೆ ರೈನ್ ಡ್ರಾಪ್ ಸಿಗ್ಬೇಕು, ನನಗೆ ಮಳೆ ನೀರು ಸಿಗ್ಬೇಕು ಅಂತ ಹೇಳಿದ್ರೆ ನಾನು ಪ್ಲೇಟ್ ಅನ್ನ ಹೇಗಿಡ್ತೀವಿ, ನಾನು ಪ್ಲೇಟ್ ಅನ್ನ ಹೀಗಿಡ್ತೀನಿ ಅಲ್ವಾ, ಪ್ಲೇಟ್ ಅನ್ನ ಹೀಗಿಟ್ಟಾಗ, ಒಂದು ಪಾತ್ರೆನ ಈ ತರ ಇಟ್ಟಾಗ ಮಳೆ ಹೇಗ್ ಬರ್ತಾ ಇದೆ, ಈ ತರ ಇರ್ತದಲ್ವಾ, ನಾರ್ಮಲ್ ಆಗಿ ಈ ತರ ಇಟ್ಟಾಗ ನಮ್ಗೆ ಏನಿಗೆ ಸಿಗುತ್ತೆ, ಮ್ಯಾಕ್ಸಿಮಮ್ ಫೀಲ್ಡ್ ಲೈನ್ಸ್ ಇಟ್ ವಿಲ್ ಬಿ ಪಾಸಸ್ ಥ್ರೂ, ಏನಾಗುತ್ತೆ ಇದ್ರ ಒಳಗಡೆ ಬೀಳ್ತಾ ಇದೆ ಮಳೆ ನೀರು, ಏನ್ ಬರ್ತದೆ, ಜಾಸ್ತಿ ಮಳೆ ನೀರು ಇದ್ರಲ್ಲಿ ಕಲೆಕ್ಟ್ ಆಗ್ತಾ ಇದೆ, ಅವಾಗ ನಮ್ಗೆ ಮಳೆ ನೀರು ಜಾಸ್ತಿ ಸಿಗತ್ತೆ ಅಲ್ವಾ. ಅದೇ ತರನೇ ಎಲೆಕ್ಟ್ರಿಕ್ ಫ್ಲಕ್ಸ್ ಸಹ, ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿದ್ರೆ ಏನು, ನಂಬರ್ ಆಫ್ ಫೀಲ್ಡ್ ಲೈನ್ಸ್ ವಿಚ್ ಇಸ್ ಪಾಸಸ್ ಥ್ರೂ ದಟ್ ಸರ್ಫೇಸಸ್, ಆ ಸರ್ಫೇಸ್ ಅಲ್ಲಿ ಪಾಸ್ ಆಗೋದು. ಅದೇ ತರ ನಾನೇನಾದ್ರು ಮಳೆ ಹೀಗ್ ಬರ್ತಾ ಇದೆ ಅಲ್ವಾ, ಹೀಗ್ ಬರ್ತಾ ಇರ್ಬೇಕಾದ್ರೆ ನಾನು ಪ್ಲೇಟ್ ಅನ್ನ ಈ ತರ ಇಟ್ರೆ, ಪ್ಲೇಟ್ ಅನ್ನ ನಾನು ಈ ತರ ಮಾಡಿಟ್ರೆ, ಸೊ ಐ ಕಾಂಟ್ ಗೆಟ್ ದಿ ಎನಿ ರೈನ್ ಡ್ರಾಪ್ಸ್, ನನಗೆ ಯಾವುದೇ ರೀತಿಯಂತ ರೈನ್ ಡ್ರಾಪ್ ಸಿಗಲ್ಲ. ಯಾಕೆ ಅಂತ ಹೇಳಿದ್ರೆ ನಾನು ಈ ಡೈರೆಕ್ಷನ್ ಇಟ್ಟಿದ್ದೀನಿ, 90 ಡಿಗ್ರಿ ಇಟ್ಟಿದ್ದೀನಿ ಅಲ್ವಾ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೀಗೆ ಬರ್ತಾ ಇದೆ, ಇದರ ಸರ್ಫೇಸ್ ಏರಿಯಾ ಏನಿದೆ ಹೀಗಿದೆ, ಸೊ ಇಟ್ ವಿಲ್ ದಿ 90 ಡಿಗ್ರಿ, 90 ಡಿಗ್ರಿಯಲ್ಲಿ ಇಟ್ಟರೆ ಏನಾಗುತ್ತೆ, ಸೊ ಇಟ್ ವಿಲ್ ಬಿ ದಿ ಝೀರೋ, ನನಗೆ ಯಾವುದೇ ರೀತಿಯಾದಂತ ಮಳೆ ನೀರು ಸಿಗಲ್ಲ, ದಟ್ ಈಸ್ ಅನ್ ಎಲೆಕ್ಟ್ರಿಕ್ ಫ್ಲಕ್ಸ್. ಅದೇ ತರನೇ ಸೇಮ್ ಇಲ್ಲೂ ಸಹ ಅಲ್ವಾ, ಹೀಗಿಟ್ಟಾಗ ಏನ್ ಸಿಗುತ್ತೆ, ನನಗೆ ಜಾಸ್ತಿ ರೈನ್ ಡ್ರಾಪ್ ಸಿಗುತ್ತೆ, ಹೀಗಿಟ್ಟಾಗ ಕಡಿಮೆ ರೈನ್ ಡ್ರಾಪ್ ಸಿಗುತ್ತೆ ಅಲ್ಲ, ಇಟ್ಸ್ ಇಲ್ಲಿ ಝೀರೋ. ಸೊ ಹಾಗಾಗಿ ಇದು ಹೇಗೆ ಅಂತ ಹೇಳಿದ್ರೆ, ಸೊ ಎಲೆಕ್ಟ್ರಿಕ್ ಫ್ಲಕ್ಸ್ ದಟ್ ಈಸ್ ಡೆಲ್ಟಾ ಫೈ ವಿಚ್ ಇಸ್ ಇ ಇಂಟು ಡಿ ಎಸ್ ಅಂತ ಹೇಳ್ತೇವೆ. ಇ ಅಂತ ಹೇಳಿದ್ರೆ ಏನು, ದಟ್ ಇಸ್ ಇ ಇಸ್ ಇನ್ ಅನ್ ಎಲೆಕ್ಟ್ರಿಕ್ ಫೀಲ್ಡ್, ಡಿ ಎಸ್ ದಟ್ ಈಸ್ ಡೆಲ್ಟಾ ಎಸ್ ಅಂತ ಹೇಳಿದ್ರೆ ಇಸ್ area that is if the surface is perpendicular to the field, then the flux through the area is delta s ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫ್ಲಕ್ಸ್ ಇಸ್ ಈಕ್ವಲ್ಸ್ ಟು ಇ ಇಂಟು ಡಿ ಎಸ್ ಅಂತ ಹೇಳಿದ್ರೆ, ಒಂದ್ ವೇಳೆ ಅದು ಈ ತರ ಕಂಡೀಷನ್ ಇದೆ, ಒಂದ್ ವೇಳೆ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಈ ಏರಿಯಾಗೆ ಏರಿಯಾಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪರ್ಪೆಂಡಿಕ್ಯುಲರ್ ಆಗಿ ಪಾಸ್ ಆಗ್ತಾ ಇದ್ರೆ, ಸೊ ದಿಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ವಿ ಕ್ಯಾನ್ ರೈಟ್ ಆಸ್ ನ ಇ ಇಂಟು ಡಿ ಎಸ್. ಓಕೆ, ಇ ಇಂಟು ಡೆಲ್ಟಾ ಎಸ್ ಅಂತ ಹೇಳ್ತೀವಿ. ಲೆಟ್ ಅಸ್ ಅಸ್ಯೂಮ್ ಈಗ ಪರ್ಪೆಂಡಿಕ್ಯುಲರ್ ಆಗಿದ್ರೆ ಏನಾಗ್ತಾಯಿತ್ತು, ಇ ಇಂಟು ಡಿ ಎಸ್ ಅಂತ ಬರಿತೀವಿ. ಓಕೆ, ನಾವು ಇಟ್ ವಿಲ್ ಮೇಕ್ಸ್ ಅನ್ ಆಂಗಲ್, ಏನಾಗ್ತಾ ಇದೆ, ಸೊ ಒಂದ್ ಸ್ವಲ್ಪ ಒಟ್ಟಿಗೆ ಓರೆಯಾಗಿ ಬರ್ತಾ ಇದೆ, ಇದು ಶೀಟ್ ಈ ತರ ಇದೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಿದೆ ಈ ತರ ಇದೆ. ಸೊ ಎಲೆಕ್ಟ್ರಿಕ್ ಡಿ ಎಸ್ ಡೆಲ್ಟಾ ಎಸ್ ಇದೆಯಲ್ವಾ, ಡೆಲ್ಟಾ ಎಸ್ ಡೈರೆಕ್ಷನ್ ಹೇಗಿದೆ, ಸೊ ದಿಸ್ ಇಸ್ ದಿ ಡೆಲ್ಟಾ ಎಸ್ ಡೈರೆಕ್ಷನ್ ಹೀಗಿದೆ ನೋಡಿ, ದಿಸ್ ಇಸ್ ದಿ ಶೀಟ್ ಅನ್ನ ಇಲ್ಲಿ ಇಟ್ಟಾಗ ದಿಸ್ ಇಸ್ ದಿ ಡೆಲ್ಟಾ ಎಸ್ ಡೈರೆಕ್ಷನ್ ಹೀಗಿದೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗಿದೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ತರ ಇದೆ ಅಲ್ವಾ, ಸೊ ಇಟ್ ವಿಲ್ ಮೇಕ್ಸ್ ಅನ್ ಆಂಗಲ್ ಟೀಟಾ ಅಲ್ವಾ, ಇದೇನ್ ಮಾಡ್ತಾ ಇದೆ, ಆಂಗಲ್ ಟೀಟಾನ ಮಾಡ್ತಾ ಇದೆ. ಸೊ ಇದನ್ನ ಹೇಗ್ ಬರಿತೀವಿ ಅಂತ ಹೇಳಿದ್ರೆ, ನಮ್ಗೆ ನಾವೇನ್ ಮಾಡ್ತೀವಿ, ಸೊ ವಿ ವಿಲ್ ರಿಸಾಲ್ವ್ ದಿಸ್ ವೆಕ್ಟರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ಏನ್ ಮಾಡ್ತೀವಿ ನಾವು, ಇದು ಇದೆಯಲ್ಲ, ಸೊ ಈ ಏರಿಯಾನ ಏನ್ ಬರಿತೀನಿ ನಾನು, ಇದನ್ನ ರಿಸಾಲ್ವ್ ಮಾಡ್ತೀನಿ ಅಲಾಂಗ್ ಇನ್ ದಿ ಡೈರೆಕ್ಷನ್ ಆಫ್ ದಿ ಇದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ಏನ್ ಮಾಡ್ತೀನಿ ನಾನು ರಿಸಾಲ್ವ್ ಮಾಡ್ತೀನಿ. ರಿಸಾಲ್ವ್ ಮಾಡಿದಾಗ ಅಲಾಂಗ್ ಇನ್ ದಿ ಡೈರೆಕ್ಷನ್ ಆಫ್ ದಿ ಏರಿಯಾಗೆ ಯಾವ ಡೈರೆಕ್ಷನ್ ಅಲ್ಲಿ ಇದೆಯಾ ರಿಸಾಲ್ವ್ ಮಾಡಿ ವೆಕ್ಟರ್ ನ ಬರಿತೀನಿ. ಅವಾಗ ಏನಾಗುತ್ತೆ, ಸೊ ದಿಸ್ ಇಸ್ if the ಏನ್ ಬರಿಬಹುದು, this is delta phi is equals to e into delta s is equals to into cos theta. If the normal to the surfaces makes an angle theta with an electric field, the flux through the surfaces we can write as delta phi is equals to e into ds into cos theta. Okay, ಏನ್ ಬರಿತೀವಿ, ಈ ತರ cos theta ಮಾಡ್ತೀವಿ. ಸೊ ದಿಸ್ ಇಸ್ ಅ ಡಾಟ್ ಪ್ರಾಡಕ್ಟ್. ನಮ್ಗೆ ಆಲ್ರೆಡಿ ಗೊತ್ತಿದೆ ಡಾಟ್ ಪ್ರಾಡಕ್ಟ್ ಏನಾಗಿರುತ್ತೆ, ಎ ದಟ್ ಇಸ್ ಅ ಡಾಟ್ ಪ್ರಾಡಕ್ಟ್ ಫಾರ್ಮುಲಾ ಏನು, ಎ ಕ್ರಾಸ್ ಎ ಡಾಟ್ ಬಿ, ಎ ಡಾಟ್ ಬಿ ಇದ್ರೆ ಏನಾಗುತ್ತೆ, ಸೊ ವಿಚ್ ಇಸ್ ಈಕ್ವಲ್ಸ್ ಟು ಮಾಡ್ಯುಲಸ್ ಆಫ್ ಎ ಇಂಟು ಮಾಡ್ಯುಲಸ್ ಆಫ್ ಬಿ ಇಂಟು ಕಾಸ್ ಥೀಟಾ ಅಲ್ವಾ. ಅದೇ ಕ್ರಾಸ್ ಪ್ರಾಡಕ್ಟ್ ಆದ್ರೆ ಏನಾಗಿರುತ್ತೆ, ಎ ಕ್ರಾಸ್ ಬಿ, ಎ ಕ್ರಾಸ್ ಬಿ ಇದ್ರೆ ಏನಾಗುತ್ತೆ, ಮಾಡ್ಯುಲಸ್ ಆಫ್ ಎ ಇಂಟು ಮಾಡ್ಯುಲಸ್ ಆಫ್ ಬಿ ಇಂಟು ಸೈನ್ ಥೀಟಾ, ದಟ್ ಇಸ್ ಅನ್ ಎನ್ ಕ್ಯಾಪ್. ಸೊ ದಿಸ್ ಇಸ್ ಕ್ರಾಸ್ ಪ್ರಾಡಕ್ಟ್ and this is dot product. Cos theta ಬಂತು ಅಂತ ಹೇಳಿದ್ರೆ ಏನಾಗಿರುತ್ತೆ, ಡಾಟ್ ಪ್ರಾಡಕ್ಟ್ ಆಗಿರುತ್ತೆ. ಸೊ ದಿಸ್ ಇಸ್ ವಾಟ್ ಇಯರ್ ಇ ಇಂಟು ಡೆಲ್ಟಾ ಎಸ್ ಇಂಟು ಕಾಸ್ ಥೀಟಾ ನ ಹೇಗೆ ಬರಿತಾ ಇದೀವಿ ನಾವು, ಇ ಇಂಟು ಡೆಲ್ಟಾ ಎಸ್ ಅಂತ ಬರಿತೀವಿ. ಓಕೆ, ಸೊ ದಿಸ್ ಇಸ್ ಅಬೌಟ್ ಅನ್ ಎಲೆಕ್ಟ್ರಿಕ್ ಫ್ಲಕ್ಸ್. That is, if you want to find out the
the total flux through that surfaces ಆ ಫ್ಲಕ್ಸ್ ಆ ಸರ್ಫೇಸ್ ಏರಿಯಾದಲ್ಲಿ ಟೋಟಲ್ ಫ್ಲಕ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತೀವಿ ನಾವು ಸೊ ವಿ ವಿಲ್ ಕನ್ಸಿಡರ್ ದಿ ಸಮೇಶನ್ ಮಾಡ್ತೀವಿ ಸಮೇಶನ್ ಅಂದ್ರೆ ಏನ್ ಮಾಡೋದು ಎಲ್ಲವನ್ನ ಏನ್ ಮಾಡ್ತೇವೆ ಆಡ್ ಮಾಡ್ತಾ ಹೋಗ್ತೀವಿ ಓಕೆ so the electric unit of an electric flux which is equals to Newton meter square per coulomb ಏನೋ ಇಲೆಕ್ಟ್ರಿಕ್ ಫೀಲ್ಡ್ ಇಲ್ಲಿ ನೋಡಿ ಎಲೆಕ್ಟ್ರಿಕ್ ಫ್ಲಕ್ಸ್ ಎಸ್ ಐ ಯೂನಿಟ್ ಹೇಗೆ ಬರುತ್ತೆ ಅಂತ ಹೇಳಿದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಎಸ್ ಐ ಯೂನಿಟ್ ಏನು ನ್ಯೂಟನ್ ಪರ್ ಮೀಟರ್ ಸ್ಕ್ವೇರ್ ಅಲ್ವಾ ನ್ಯೂಟನ್ ಪರ್ ಮೀಟರ್ ಸಾರಿ electric flux is equals to E is equals to ಏನಾಗಿರುತ್ತೆ E is equals to Newton per meter square okay electric flux is equals to ಏನಾಗಿರುತ್ತೆ that is what here ಇಲ್ಲಿ here electric flux okay sir electric field is equals to what E is equals to ಏನ್ ಬರಿತೀವಿ F divided by Q ಅಂತ ಬರಿತೀವಿ ಅಲ್ವಾ F divided by Q this is an electric field ಏನಾಗಿರುತ್ತೆ ನ್ಯೂಟನ್ ಡಿವೈಡೆಡ್ ಬೈ ಕುಲಂ ನ್ಯೂಟನ್ ಪರ್ ಕುಲಂ ಅಲ್ವಾ ಸೊ ಅದೇ ತರನೇ ಇಲ್ಲಿ ಏನಿದೆ ಮೀಟರ್ ಇದೆ ಅಲ್ವಾ ಇಲ್ಲಿಂದ ಏರಿಯಾ ಆದ್ರೆ ಏನಾಗಿರುತ್ತೆ ಸೊ ಇಲ್ಲಿ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಹೇಳಿದ್ರೆ ಏನು ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಇಂಟು ಸರ್ಫೇಸ್ ಏರಿಯಾ ಎಲೆಕ್ಟ್ರಿಕ್ ಫೀಲ್ಡ್ ಎಸ್ ಐ ಯೂನಿಟ್ ಏನು ಎಲೆಕ್ಟ್ರಿಕ್ ಫೀಲ್ಡ್ ಎಸ್ ಐ ಯೂನಿಟ್ ಇಸ್ ನ್ಯೂಟನ್ ಪರ್ ಕೂಲಂ ಇಂಟು ಏನು ಸರ್ಫೇಸ್ ಏರಿಯಾ ಏನಾಗಿರುತ್ತೆ ಮೀಟರ್ ಸರ್ಫೇಸ್ ಏರಿಯಾದು ಎಸ್ ಐ ಯೂನಿಟ್ ಏನು ಮೀಟರ್ ಸ್ಕ್ವೇರ್ ಹಾಗಾಗಿ ಸೊ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಎಸ್ ಐ ಯೂನಿಟ್ ಇಸ್ ನ್ಯೂಟನ್ ಮೀಟರ್ ಸ್ಕ್ವೇರ್ ಪರ್ ಕೂಲಂ ಅಂತ ಬರಿತೀವಿ ವಾಟ್ ವಿಲ್ ಬಿ ದಿ ಡೈಮೆನ್ಷನ್ ಫಾರ್ಮುಲಾ ಆಫ್ ದಿಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಡೈಮೆನ್ಷನ್ ಫಾರ್ಮುಲಾ ಏನಾಗಿರುತ್ತೆ ನ್ಯೂಟನ್ ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ ಫೋರ್ಸ್ ಅಲ್ವಾ ಫೋರ್ಸ್ ಅಂತ ಹೇಳಿದ್ರೆ ಏನು ದಿಸ್ ಇಸ್ MLT minus 2 ಫೋರ್ಸ್ ಇನ ಡೈಮೆನ್ಷನ್ ಫಾರ್ಮುಲಾ ಏನಾಗಿರುತ್ತೆ MLT minus 2 ಡಿವೈಡೆಡ್ ಬೈ ಕೂಲಂ ಅಂತ ಹೇಳಿದ್ರೆ ಏನು ದಟ್ ಇಸ್ A into T ಅಲ್ವಾ ಚಾರ್ಜ್ ಇದು ಇಂಟು ಮೀಟರ್ ಸ್ಕ್ವೇರ್ ಏನಾಗಿರುತ್ತೆ L ಸ್ಕ್ವೇರ್ ಆಗಿರುತ್ತೆ ಸೊ ಇಫ್ ಯು ಸಾಲ್ವ್ ಮಾಡಿದವಾಗ ಏನಾಗಿರುತ್ತೆ ML³ T to the power minus 2 ಇಲ್ಲಿದೆ ಮತ್ತೆ ಏನಾಗುತ್ತೆ ಇದು ಮೇಲ್ಗಡೆ ಹೋಗುತ್ತಲ್ವಾ ಇನ್ನೊಂದು ಮೇಲ್ಗಡೆ ಹೋದ್ರೆ ಏನಾಗುತ್ತೆ ದಿಸ್ ಇಸ್ ಬಿಕಮ್ಸ್ -3 into A to the power minus 1 so this is the dimension formula of the electric flux okay now we will study the Gauss law okay so Gauss law it says that Gauss law state that the total electric flux or total number of field lines passing through any closed surface which is equals to the 1 by epsilon naught times the charge enclosed by the surfaces electric flux ಅಂತ ಹೇಳಿದ್ರೆ that is in terms of Gauss law ದಲ್ಲಿ electric flux ಅನ್ನ ಹೇಗೆ ಹೇಳ್ತೀವಿ ಅಂತ ಹೇಳಿದ್ರೆ so that is ಇಲ್ಲಿ ಒಂದು ಚಾರ್ಜ್ ಇದೆ ಓಕೆ ಇಲ್ಲೊಂದು ಮಿಡ್ಲಲ್ಲಿ ಒಂದು ಚಾರ್ಜ್ ಇದೆ ಅಲ್ವಾ ಈ ಚಾರ್ಜ್ ಅನ್ನ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಅದರ ಸುತ್ತಲೂ ಏನ್ ಮಾಡ್ತಾ ಇದೀವಿ ನಾವು ಒಂದು ಗಾಸಿಯನ್ ಸರ್ಫೇಸ್ ಅನ್ನ ಒಂದು ಇಮ್ಯಾಜಿನರಿ ಸರ್ಫೇಸ್ ಅನ್ನ ಕ್ರಿಯೇಟ್ ಮಾಡ್ತೀವಿ ಆವಾಗ ಏನಾಗುತ್ತೆ ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈಸ್ ಆಲ್ ಈ ತರ ಏನಾಗ್ತಾ ಇರ್ತದೆ ಎಲ್ಲಾ ಡೈರೆಕ್ಷನ್ ಅಲ್ಲೂ ಏನಾಗ್ತಾ ಇರ್ತದೆ ಇರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಲ್ವಾ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ಡೈರೆಕ್ಷನ್ ಅಲ್ಲಿ ಇರುತ್ತೆ ಹೀಗೆ ಕಂಟಿನ್ಯೂಸ್ ಆಗಿರುತ್ತೆ ಸೊ ದ ಟೋಟಲ್ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಚ್ ಇಸ್ ಪಾಸಸ್ ಥ್ರೂ ದಟ್ ಸರ್ಫೇಸ್ ಏರಿಯಾ ವಿಚ್ ಇಸ್ ಈಕ್ವಲ್ಸ್ ಟು ದಿ 1 by epsilon naught times of the total charge enclosed by the surfaces ಅಂತ ಹೇಳಿದ್ರೆ ಈ ಚಾರ್ಜ್ ಇದೆಯಲ್ವಾ ಈ ಚಾರ್ಜ್ ದಟ್ ಇಸ್ ಅನ್ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಫ್ಲಕ್ಸ್ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ ಅಂತ ಹೇಳಿದ್ರೆ ಸೊ 1 by epsilon naught times of the charge enclosed by the surfaces ಎಷ್ಟು ಚಾರ್ಜ್ ಈ ಸರ್ಫೇಸ್ ನ ಒಳಗಡೆ ಇರುತ್ತಲ್ವಾ ಅದಕ್ಕೆ ಈಕ್ವಲ್ ಆಗಿರುತ್ತೆ ದಟ್ ಈಸ್ ಫ್ಲಕ್ಸ್ okay flux is equals to ಏನಂತ ಬರಿತೀವಿ ನಾವು flux which is equals to q divided by epsilon naught ಅಂತ ಬರಿತೀವಿ so the flux ಅನ್ನು ಏನಂತ ಬರಿಬಹುದು flux we already know that E into E dot S ಅಂತ ಬರಿತೀವಲ್ವಾ E dot S which is equals to q divided by epsilon naught ಅಂತ ಬರಿತೀವಿ so here now that is an electric flux through the surfaces electric flux ಅಂತ ಏನಂತ ಬರಿಬಹುದು E into S so the electric field intensity
ಅಟ್ ಅ ಪಾಯಿಂಟ್ ಪಿ. ಈಗ ಒಂದು ಸರ್ಫೇಸ್ ಅಂತ ಕನ್ಸಿಡರ್ ಮಾಡಿದ್ರೆ ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ? ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ಸ್ ಟು 1/4πε0 ಕ್ಯೂ ಡಿವೈಡ್ ಬೈ ಎಷ್ಟು ಚಾರ್ಜ್ ಇದೆ? ಚಾರ್ಜ್ ಕ್ಯೂ ಇದೆ. ಎಷ್ಟು ಡಿಸ್ಟೆನ್ಸ್ ದೂರದಲ್ಲಿದೆ? ಆರ್ ಡಿಸ್ಟೆನ್ಸ್ ಅಷ್ಟು ದೂರದಲ್ಲಿದೆ. ಸೊ ಹಾಗಾದ್ರೆ ಫಾರ್ಮುಲಾ ಏನಾಗುತ್ತೆ? 1/4πε0 ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್. ಇದರ ಸರ್ಫೇಸ್ ಏರಿಯಾ ದ ಸ್ಪೆರಿಕಲ್, ಇದು ಸ್ಪೆರಿಕಲ್ ಅಂತ ಕನ್ಸಿಡರ್ ಮಾಡಿ. ಸ್ಪೆರಿಕಲ್ ಇರುತ್ತಲ್ವಾ, ಇದು ಚಾರ್ಜ್ ಒಳಗಡೆ ಇದ್ರೆ ಇದರ ಸುತ್ತಲೂ ಏನಾಗಿರುತ್ತೆ? ಸ್ಪೆರಿಕಲ್ ಸರ್ಫೇಸಸ್ ಇರುತ್ತೆ. ಸೊ ಸ್ಪೆರಿಕಲ್ ಸರ್ಫೇಸ್ ಏರಿಯಾ ಏನಾಗಿರುತ್ತೆ? ಸೊ ಇಟ್ ವಿಚ್ ಇಸ್ ಈಕ್ವಲ್ಸ್ ಟು 4πr². 4πr². ದಿಸ್ ಇಸ್ ದಿ surface area, alba. So the electric flux through the surface, that is E into S. ಎರಡನ್ನು ಈ ಎಸ್ ವ್ಯಾಲ್ಯೂ ಇದೆ, ಈ ವ್ಯಾಲ್ಯೂ ಇದೆ, ಎರಡನ್ನು ನಾವೇನ್ ಮಾಡ್ತೀವಿ? ನಾವು ಕಂಬೈನ್ ಮಾಡ್ತೀವಿ, ಮಲ್ಟಿಪ್ಲೈ ಮಾಡ್ತೀವಿ. ಮಲ್ಟಿಪ್ಲೈ ಮಾಡಿದವಾಗ ಏನ್ ಸಿಗುತ್ತೆ? 4πε0 ಕ್ಯೂ ಡಿವೈಡ್ ಬೈ ಆರ್ ಸ್ಕ್ವೇರ್ ಇಂಟು 4πr². ನೋಡಿ 4π ಇಲ್ಲಿ ಆರ್ ಸ್ಕ್ವೇರ್ ಇದೆ, ಇಲ್ಲಿ ಆರ್ ಸ್ಕ್ವೇರ್ ಇದೆ, ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆದಾಗ ಏನು ಉಳಿಯಿತು? ದಟ್ ಇಸ್ ಇ ಇಂಟು ಎಸ್ ವಿಚ್ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡ್ ಬೈ ಎಪ್ಸಿಲಾನ್ ನಾಟ್. ಕ್ಯೂ ಡಿವೈಡ್ ಬೈ ಎಪ್ಸಿಲಾನ್ ನಾಟ್, ದಟ್ ಇಸ್ ಇ ಇಂಟು ಎಸ್ ಅಂತ ಹೇಳಿದ್ರೆ ಇಟ್ಸ್ ನಥಿಂಗ್ ಬಟ್ 5. So 5 which is equals to q divided by epsilon naught. Hence we have proved the Gauss law. So Gauss law, it's a simple Gauss. Okay, Gauss law it's a simple. ಹೇಗೆ ಅಂತ ಹೇಳಿದ್ರೆ ಒಂದು ಸರ್ಫೇಸ್, ಆ ಸರ್ಫೇಸ್ ನ ಒಳಗಡೆ ಯಾವುದೇ ಒಂದು ಸರ್ಫೇಸ್ ಅಂತ ಕನ್ಸಿಡರ್ ಮಾಡಿ. ಓಕೆ, ಇದೊಂದು ಸರ್ಫೇಸ್, ಇದರಲ್ಲಿ ಈ ಸರ್ಫೇಸ್ ಅಲ್ಲಿ ಆಗುವಂತ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ಒಂದು ಪಾಸಿಟಿವ್ ಚಾರ್ಜ್ ಇದೆ, ಇಲ್ಲೊಂದು ಪಾಸಿಟಿವ್ ಚಾರ್ಜ್ ಇದೆ, ಇದೊಂದು ಪಾಸಿಟಿವ್ ಚಾರ್ಜ್ ಇದೆ. ಲೆಟ್ ಅಸ್ ಅಸ್ಯೂಮ್ ಈ ಪಾಸಿಟಿವ್ ಚಾರ್ಜ್ ವ್ಯಾಲ್ಯೂ 2 ಮೈಕ್ರೋಕೂಲಂ, ಇದು ಸಹ 2 ಮೈಕ್ರೋಕೂಲಂ, ಇದು ಸಹ 2 ಮೈಕ್ರೋಕೂಲಂ ಇದ್ರೆ, ಸೊ ದ ಎಲೆಕ್ಟ್ರಿಕ್ ಫ್ಲಕ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಏನಂತ ಬರ್ತೀವಿ? ಕ್ಯೂ ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಅಂತ ಬರ್ತೀವಿ. ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ದಟ್ ಇಸ್ ಈಗ ಬರಿತಾ ಇದ್ದೀವಿ. ಓಕೆ, ಕ್ಯೂ ಅಂತ ಹೇಳಿದ್ರೆ ಎಷ್ಟು? ಟೋಟಲ್ ಚಾರ್ಜ್ ಏನಾಗಿರುತ್ತೆ? 2 + 2 + 2 ದಟ್ ಇಸ್ 6 ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ವ್ಯಾಲ್ಯೂ ದಟ್ ಇಸ್ 8.85 into 10⁻⁻12. ಸೊ ಎಷ್ಟು ಅಂತ ಕ್ಯಾಲ್ಕುಲೇಟ್ ಮಾಡಿ ಬರ್ತೀವಿ. ದಟ್ ಇಸ್ ಅನ್ ಎಲೆಕ್ಟ್ರಿಕ್ ಫ್ಲಕ್ಸ್. ಒಂದ್ ವೇಳೆ ಈ ಚಾರ್ಜ್ ಈ ಸರ್ಫೇಸ್ ಒಳಗಡೆ ಒಂದ್ ವೇಳೆ ಚಾರ್ಜ್ ಇಲ್ಲೊಂದು ಚಾರ್ಜ್ ಇದೆ ಅಂತ ಕನ್ಸಿಡರ್ ಮಾಡಿ, ಕ್ಯೂ ಚಾರ್ಜ್ ಇದೆ ಅಂಡ್ ಇಟ್ಸ್ ಚಾರ್ಜ್ ವ್ಯಾಲ್ಯೂ ಇಸ್ 4 ಮೈಕ್ರೋಕೂಲಂ. ಓಕೆ, 4 ಮೈಕ್ರೋಕೂಲಂ ಇದೆ ಅಂತ ಕನ್ಸಿಡರ್ ಮಾಡಿ. ಸೊ 4 ಮೈಕ್ರೋಕೂಲಂ ಇದ್ರೆ ಸೊ ಈ ಚಾರ್ಜು ಇದರ ಒಳಗಡೆ ಕನ್ಸಿಡರೇಷನ್ ಬರಲ್ಲ. ಯಾಕೆ ಅಂತ ಹೇಳಿದ್ರೆ, ಇಫ್ ಯು ವಾಂಟ್ ಟು ಅಪ್ಲೈ ದಿ ಗಾಸ್ ಲಾ ನ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಕನ್ಸಿಡರ್ ದಿ ಗಾಸಿಯನ್ ಸರ್ಫೇಸ್. ಆ ಸರ್ಫೇಸ್ ನ ಒಳಗಡೆ ಬರುವಂತ ಚಾರ್ಜ್ ಅನ್ನ ಮಾತ್ರ ಕನ್ಸಿಡರ್ ಮಾಡ್ತೀವಿ, ಹೊರಗಡೆ ಇರುವಂತ ಚಾರ್ಜ್ ಕನ್ಸಿಡರೇಷನ್ ಬರಲ್ಲ. ಓಕೆ, ಈ ಚಾರ್ಜು ಕನ್ಸಿಡರ್ಗೆ ಬರಲ್ಲ. ಯಾಕೆ? ವಿ ಆರ್ ಕನ್ಸಿಡರಿಂಗ್ ಓನ್ಲಿ ದೀಸ್ ಮಚ್ ಆಫ್ ಚಾರ್ಜಸ್. ನಾವು ಸರ್ಫೇಸ್ ಏರಿಯಾನ ಎನ್ಕ್ಲೋಸ್ ಮಾಡಿರೋದು ಎಷ್ಟು ಚಾರ್ಜಸ್ಗೆ? ಈ ಚಾರ್ಜಸ್ ಗಳಿಗೆ ಮಾತ್ರ ಎನ್ಕ್ಲೋಸ್ ಮಾಡಿರೋದ್ರಿಂದ, ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ವಿಲ್ ಬಿ ಓನ್ಲಿ ಫಾರ್ ದಿಸ್. ಎಲೆಕ್ಟ್ರಿಕ್ ಫ್ಲಕ್ಸ್ ಏನಾಗಿರುತ್ತೆ? ಈ ಚಾರ್ಜ್ ಇಂದ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಮಿಟ್ ಆಗ್ತಾ ಇರ್ತದಲ್ವಾ, ಸೊ ಅದಕ್ಕೆ ಮಾತ್ರ ಈಕ್ವಲ್ ಆಗಿರುತ್ತೆ. ಸೊ ದಿಸ್ ಇಸ್ ಓಕೆ. Now we will study the application of the Gauss laws. Application of the Gauss laws. Application of the Gauss laws. Okay, the field due to the infinite long straight uniformly charged wire. Okay, ಈಗ ಫಸ್ಟ್ ಅಪ್ಲಿಕೇಶನ್ ಆಫ್ ದಿ ಗಾಸ್ ಲಾ. ಗಾಸ್ ಲಾ ನ ಯೂಸ್ ಮಾಡಿಕೊಂಡು ನಾವೇನ್ ಕ್ಯಾಲ್ಕುಲೇಟ್ ಮಾಡ್ತೀವಿ? ವಿ ವಿಲ್ ಕ್ಯಾಲ್ಕುಲೇಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಓಕೆ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಎಲೆಕ್ಟ್ರಿಕ್ ಫೀಲ್ಡ್ ಇಂಟೆನ್ಸಿಟಿನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೇಗೆ ಅಂತಂದ್ರೆ, ಈಗ ಈ ಪಾಯಿಂಟ್ ಅಲ್ಲಿ ಈಗ ಇದು ಲೀನಿಯರ್ ಚಾರ್ಜ್ ಡಿಸ್ಟ್ರಿಬ್ಯೂಷನ್ ಅಲ್ವಾ, ದಿಸ್ ಇಸ್ ಒಂದು ವೈರ್ ಇದೆ. ವೈರ್ ನಲ್ಲಿ ಏನ್ ಮಾಡ್ತಾ ಇದೀವಿ ನಾವು? ಪಾಸಿಟಿವ್ ಚಾರ್ಜ್ ಅನ್ನ ಕಂಟಿನ್ಯೂಸ್ ಆಗಿ ಹಾಕ್ತಾ ಹೋಗ್ತಾ ಇದೀವಿ. ಪಾಸಿಟಿವ್ ಚಾರ್ಜಸ್ ಅನ್ನ ಹಾಕ್ತಾ ಹೋದ್ರೆ ನನಗೆ ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಆ ಪಾಯಿಂಟ್ ಅಲ್ಲಿ ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ದಿಸ್ ಇಸ್ ಅ ಡಿಸ್ಟೆನ್ಸ್ ಎಷ್ಟಿದೆ? ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಆರ್ ಡಿಸ್ಟೆನ್ಸ್ ಇದೆ. ಆರ್ ಡಿಸ್ಟೆನ್ಸ್ ದೂರದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ, ಸೊ ಫಾರ್ ದಿಸ್ ಇಲ್ಲಿಂದ ಇಲ್ಲಿಗಿರುವಂತ ಲೆಂತ್ ಏನಂತ ಕನ್ಸಿಡರ್ ಮಾಡ್ತೀನಿ ನಾನು? ಎಲ್ ಲೆಂತ್ ಇದೆ ಅಂತ ಕನ್ಸಿಡರ್ ಮಾಡ್ತೀನಿ. ಅಂಡ್ ಇಟ್ಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ. ಲೀನಿಯರ್ ಚಾರ್ಜ್ ಡೆನ್ಸಿಟಿ ಇದೆ ಎಷ್ಟಿದೆ? ಲ್ಯಾಂಬ್ಡಾ. ಓಕೆ, ಲ್ಯಾಂಬ್ಡಾ ಇದೆ. Okay, so now I want to find out the electric field lines in this direction. Electric field lines higide, so this is the direction of the electric field lines. So ee point alli electric field anna calculate ಮಾಡಬೇಕು ಅಂದ್ರೆ ನಾನು ಏನು ಮಾಡಬೇಕು? ಈ ಡೈರೆಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗಲ್ಲ. ನೋ. ಸೊ now we have to consider a Gaussian surfaces. ಒಂದು ಇಮ್ಯಾಜಿನರಿ ಸರ್ಫೇಸ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಸೊ ದಿಸ್ ಇಮ್ಯಾಜಿನರಿ ಸರ್ಫೇಸ್, ಇಲ್ಲಿ ಇಮ್ಯಾಜಿನರಿ ಸರ್ಫೇಸ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ಈ ಪಾಯಿಂಟ್ ಇಟ್ಸ್
ಒಂದು ಸಿಲಿಂಡರ್ ಇದೆ. ಈ ಸಿಲಿಂಡರ್ ನ ಒಳಗಡೆ ಎಂತ ಮಾಡ್ತಾ ಇದೀವಿ, ಒಂದು ಸಿಲಿಂಡರ್ ಇದು, ಸಿಲಿಂಡರ್ ನ ಒಳಗಡೆ ಈ ತರ ಚಾರ್ಜ್ ಅನ್ನು ಇಡ್ತಾ ಇದೀವಿ, ಈ ತರ ಚಾರ್ಜ್ ಅನ್ನು ಇಡ್ತಾ ಇದೀವಿ. ಸೊ ಈ ಪಾಯಿಂಟ್ ಅಲ್ಲಿ ಈಗ ನೋಡಿ, ಸೊ ದಿಸ್ ಇಸ್ ಅ ಇಲೆಕ್ಟ್ರಿಕ್, ಇದು ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ಡೈರೆಕ್ಷನ್ ಇರುತ್ತಲ್ವಾ. ಸೊ ಇಟ್ ವಿಲ್ ಓನ್ಲಿ ಆನ್ ದಿ ಸರ್ಫೇಸಸ್. ಈ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಯಾವ್ದ್ರ ಮೇಲೆ ಬೀಳ್ತಾ ಇರ್ತದೆ, ಓನ್ಲಿ ಆನ್ ದಿ ಸರ್ಫೇಸ್, ಕರ್ವ್ ಸರ್ಫೇಸ್ ಏರಿಯಾದಲ್ಲಿ ಮಾತ್ರ ಬೀಳ್ತಾ ಇರ್ತದೆ. ಸಿ ದಿಸ್ ಇಸ್ ಅ ಲುಕ್ ಎಟ್ ಹಿಯರ್. ಸೊ ದಿಸ್ ಇಸ್ ಅ ಸರ್ಫೇಸ್ ಚಾರ್ಜ್. ಇಲ್ಲಿ ಲೀನಿಯರ್ ಚಾರ್ಜ್ ಇದೆ. ಈ ಪೆನ್ ಮೇಲೆ ಏನ್ ಮಾಡ್ತಿದ್ದೀನಿ ನಾನು, ಚಾರ್ಜ್ ಅನ್ನ ಹಾಕಿದ್ದೀನಿ. ಸಿಲಿಂಡ್ರಿಕಲ್ ಆಗಿ ಈ ತರ ಶೇಪ್ ಅನ್ನು ನಾನು ಮಾಡಿ, ಇಟ್ಸ್ ಅನ್ ಗಾಸಿಯನ್ ಸರ್ಫೇಸಸ್. ಗಾಸಿಯನ್ ಸರ್ಫೇಸ್ ಅನ್ನ ಈ ತರ ಇಟ್ಟಿದ್ದೀನಿ. ಅವಾಗ ಏನಾಗುತ್ತೆ, ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್ ಓನ್ಲಿ ಆನ್ ದಿ ಕರ್ವ್ಡ್ ಸರ್ಫೇಸಸ್. ಕರ್ವ್ಡ್ ಸರ್ಫೇಸ್ ಅಲ್ಲಿ ಮಾತ್ರ ಇರುತ್ತೆ ಅಲ್ವಾ. ಸೊ ಇಟ್ ಡಸ್ ನಾಟ್ ಆನ್ ದಿಸ್ ಸರ್ಫೇಸಸ್. ಈ ಏರಿಯಾದಲ್ಲಿ ಯಾವುದೇ ರೀತಿಯಾದಂತ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರಲ್ಲ. ಓಕೆ. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಆಸ್ ಏನಂತ ಬರೀಬಹುದು. ಸೊ ಈ electric flux which is equals to E into S which is equals to Q divided by epsilon naught alpha, Q divided by epsilon naught. So this is Q into E, that is E dot S. ಇಲ್ಲಿ cos theta ಇದನ್ನ ಸಿಂಪ್ಲಿಫೈ ಮಾಡಿದ್ರೆ, ಸೊ E dot S ಅಂತ ಬರೆದ್ರೆ ಏನಾಗುತ್ತೆ, E into S into cos theta. So theta which is equals to what, 0 degree ಇದೆ. ಸೊ cos 0 value is 1. ಅವಾಗ ಹೇಗಿದೆ ಅಂತ ಹೇಳಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದೇ ಡೈರೆಕ್ಷನ್ ಇದೆ, ಸರ್ಫೇಸ್ ಏರಿಯಾದ ಡೈರೆಕ್ಷನ್ ಸಹ ಏನಿದೆ, ಸೇಮ್ ಡೈರೆಕ್ಷನ್ ಇದೆ. ಅವಾಗ ಏನಾಗುತ್ತೆ, ಸೊ ದಿಸ್ ಇಟ್ ವಿಲ್ ಬಿ ದಿ ಟೀಟಾ ವಿಚ್ ಇಸ್ ಈಕ್ವಲ್ಸ್ ಟು 1 ಆಗಿರುತ್ತೆ. ಟೀಟಾ ಏನಾಗಿರುತ್ತೆ, 1 ಆಗಿರುತ್ತೆ. ಸೊ ಫಾರ್ ದಿ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಇದನ್ನ ನಾನು ಲೀನಿಯರ್ ಚಾರ್ಜ್ ಡೆನ್ಸಿಟಿ ಅಲ್ವಾ, ವೈರ್ ಮೇಲೆ ಚಾರ್ಜಸ್ ಅನ್ನು ಹಾಕಿರೋದ್ರಿಂದ ಇದು ಏನಾಗಿರುತ್ತೆ, ಲೀನಿಯರ್ ಚಾರ್ಜ್ ಡೆನ್ಸಿಟಿ, ದಟ್ ಇಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ ವಿಚ್ ಇಸ್ ಈಕ್ವಲ್ಸ್ ಟು Q ಡಿವೈಡ್ ಬೈ L. ಹಾಗಾಗಿ Q ಏನಾಗಿರುತ್ತೆ, Q ವಿಚ್ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು L ಆಗುತ್ತೆ ಅಲ್ವಾ. ಅಂಡ್ ದ ಸರ್ಫೇಸ್ ಏರಿಯಾ ಏನಿರುತ್ತೆ, ಸೊ ಫಾರ್ ದಿ ಓನ್ಲಿ ಫಾರ್ ದಿ ಕರ್ವ್ಡ್ ಸರ್ಫೇಸಸ್, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರೋದು ಎಲ್ಲಿ ಅಂತ ಹೇಳಿದ್ರೆ ಓನ್ಲಿ ಫಾರ್ ದಿ ಕರ್ವ್ಡ್ ಸರ್ಫೇಸ್ ಅಲ್ಲಿ ಮಾತ್ರ ಬಂದಿರುತ್ತೆ. ಈ ಕರ್ವ್ಡ್ ಸರ್ಫೇಸ್ ಅಲ್ಲಿ ಈ ಪಾರ್ಟ್ ಮತ್ತೆ ಈ ಪಾರ್ಟ್ ಅಲ್ಲಿ ಬಂದಿರಲ್ಲ. ಸಿಲಿಂಡರ್ದು ಈ ಪಾರ್ಟ್ ಮತ್ತೆ ಈ ಪಾರ್ಟ್ ಇರತ್ತಲ್ವಾ, ಈ ಎಡ್ಜಸ್ ಅಲ್ಲಿ ಇರುವಂತದ್ದು ಪಾರ್ಟ್ ಮತ್ತೆ ಈ ಪಾರ್ಟ್ ಅಲ್ಲಿ ಬರಲ್ಲ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ಯಾಕೆ ಎಲೆಕ್ಟ್ರಿಕ್ ಫ್ಲಕ್ಸ್ ಬರಲ್ಲ ಅಂತ ಹೇಳಿದ್ರೆ, ಸೊ ದಿಸ್ ಇಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ಹೊರಗಡೆ ಹೋಗ್ತಾ ಇರ್ತದೆ. ಸೊ ದಿಸ್ ಇಸ್ ದಿ ಏರಿಯಾ, ಈ ಕ್ಯಾಪ್ ಅಲ್ಲಿ ನೋಡಿ, ಇದನ್ನ ಕನ್ಸಿಡರ್ ಮಾಡಿದ್ರೆ ಈ ಕ್ಯಾಪ್ ಅಲ್ಲಿ ಇಲ್ಲಿ ಯಾವುದೇ ರೀತಿಯಾದಂತ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಬರಲ್ಲ. ಸೊ ಅಂಡ್ ದಟ್ ಈಸ್ ಅನ್ ಆಂಗಲ್ ವಿಚ್ ಇಸ್ ಈಕ್ವಲ್ಸ್ ಟು ವಾಟ್, 90 ಡಿಗ್ರಿ ಇರುತ್ತೆ. ಸೊ ದಟ್ ಇಸ್ cos 90 ವಿಚ್ ಇಸ್ ಈಕ್ವಲ್ಸ್ ಟು 0. ಸೊ ಈ ಒಂದು ಪಾರ್ಟ್ ಅಲ್ಲಿ, ಯಾವ ಪಾರ್ಟ್ ಅಲ್ಲಿ, ಈ ಪಾರ್ಟ್ ಅಲ್ಲಿ, ಈ ಸರ್ಫೇಸ್ ಏರಿಯಾದ ಈ ಪಾರ್ಟ್ ಅಲ್ಲಿ ಯಾವುದೇ ರೀತಿಯಾದಂತ ಎಲೆಕ್ಟ್ರಿಕ್ ಫ್ಲಕ್ಸ್ ಸಿಗಲ್ಲ ನಮ್ಗೆ. ಓಕೆ, ಎಲೆಕ್ಟ್ರಿಕ್ ಫ್ಲಕ್ಸ್ ಸಿಗಲ್ಲ. ಹಾಗಾಗಿ ನಮ್ಗೆ ಏನ್ ಸಿಗುತ್ತೆ, ಹಾಗಾಗಿ ನಮ್ಗೆ ಈ ಒಂದು ಪಾರ್ಟ್ ಅಲ್ಲಿ ಎಡ್ಜಸ್ ಇದೆಯಲ್ಲ, ಈ ಇದ್ರಲ್ಲಿ ಈ ಸರ್ಫೇಸ್ ಏರಿಯಾದಲ್ಲಿ ನಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸಿಗಲ್ಲ. ಈ ಸರ್ಫೇಸ್ ಏರಿಯಾ ಮತ್ತೆ ಈ ಸರ್ಫೇಸ್ ಏರಿಯಾ ಮೇಲ್ಗಡೆ ಮತ್ತೆ ಇಲ್ಲಿ ಕೆಳಗಡೆ ಇರುವಂತ ಪಾರ್ಟ್ ಅಲ್ಲಿ ನಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಸಿಗಲ್ಲ. ನಮ್ಗೆ ಸಿಗೋದು ಇಲ್ಲಿ ಓನ್ಲಿ ಇನ್ ದಿಸ್ ಕರ್ವ್ಡ್ ಸರ್ಫೇಸ್. ಈ ಕರ್ವ್ಡ್ ಸರ್ಫೇಸ್ ಅಲ್ಲಿ ಮಾತ್ರ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಸಿಗುತ್ತೆ. ಅಂಡ್ ಇಟ್ ಈಸ್ ಇನ್ ದಿ ಆಪೋಸಿಟ್ ಏನಿದೆ, ಇಟ್ ವಿಲ್ ಬಿ ದಿ 0 ಡಿಗ್ರಿ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಮತ್ತೆ ಸರ್ಫೇಸ್ ಏರಿಯಾ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ಡೈರೆಕ್ಷನ್ ಇದೆ, ಸರ್ಫೇಸ್ ಏರಿಯಾನು ಏನಿದೆ, ಸೇಮ್ ಡೈರೆಕ್ಷನ್ ಇದೆ. ಸೊ ಟೀಟಾ ವಿಚ್ ಇಸ್ ಈಕ್ವಲ್ಸ್ ಟು 0 ಡಿಗ್ರಿ, cos 0 ವಿಚ್ ಇಸ್ ಈಕ್ವಲ್ಸ್ ಟು 1 ಆಗಿರುತ್ತೆ. ಸೊ ಸಬ್ಸ್ಟಿಟ್ಯೂಟ್ ಮಾಡಿದವಾಗ ಈ ಎರಡು ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದವಾಗ Q E ಇದೆ, S ವ್ಯಾಲ್ಯೂ ಏನಿದೆ 2πr L ಆಗುತ್ತೆ, ದಟ್ ಸರ್ಫೇಸ್ ಏರಿಯಾ. ಲ್ಯಾಂಬ್ಡಾ Q ವ್ಯಾಲ್ಯೂ ಎಷ್ಟಿರುತ್ತೆ, ಲ್ಯಾಂಬ್ಡಾ ಇಂಟು L. ದಿಸ್ ಇಸ್ ಇಲ್ಲಿ L ಏನಾಗುತ್ತೆ, ಕ್ಯಾನ್ಸಲ್ ಆಯ್ತು. ಸೊ ದಿಸ್ ಇಸ್ ವಿ ಕ್ಯಾನ್ ರೈಟ್ ಇಸ್ ನ 2πr ಅನ್ನ ಈ ಕಡೆ ತಂದ್ರೆ ಏನಾಗುತ್ತೆ, ಸೊ ಇಟ್ ವಿಲ್ ಬಿಕಮ್ಸ್ ಲ್ಯಾಂಬ್ಡಾ ಡಿವೈಡ್ ಬೈ 2πr into epsilon naught. This is the electric field lines due to linear charge density. Okay, ಒಂದು ವೈರ್ ಅಲ್ಲಿ ಚಾರ್ಜಸ್ ಅನ್ನ ಹಾಕಿದವಾಗ ಯಾವುದೋ ಒಂದು r ಡಿಸ್ಟೆನ್ಸ್ ದೂರದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಷ್ಟಿರುತ್ತೆ, ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಡಿವೈಡೆಡ್ ಬೈ 2πr into epsilon naught. Okay, if you write in terms of vector form ಅಲ್ಲಿ ಬರೆಯೋದಾದ್ರೆ ಏನ್ ಬರೀತೀವಿ, E which is equals to ಇಲ್ಲಿ n ಕ್ಯಾಪ್ ಅಂತ ತಗೊಳ್ತೀವಿ, ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಡೈರೆಕ್ಷನ್ ಅನ್ನ ಹಾಕ್ತೀವಿ ಅಷ್ಟೇ. ಓಕೆ, ಸೊ ನೆಕ್ಸ್ಟ್ ಒನ್ ಇಸ್ ದ ನೆಕ್ಸ್ಟ್ ಕಾನ್ಸೆಪ್ಟ್. ಇಟ್ಸ್ n ಕ್ಯಾಪ್, ಇಟ್ಸ್ ಅ ಯೂನಿಟ್ ವೆಕ್ಟರ್. ಇದೇನಾಗಿರುತ್ತೆ, ಯೂನಿಟ್ ವೆಕ್ಟರ್ ಅಂಡ್ ಇಟ್ಸ್ ನಾರ್ಮಲ್ ಟು ದಿ ವೈರ್. ಓಕೆ,
ದಿಸ್ ಇಸ್ ಅನ್ ಎಲೆಕ್ಟ್ರಿಕ್ ಫ್ಲಕ್ಸ್. ಅದೇ ಎಲೆಕ್ಟ್ರಿಕ್ ಫ್ಲಕ್ಸ್ ಅಂತ ಬರೀಬೇಕಾದ್ರೆ ಏನಾಗಿರುತ್ತೆ, ಎಲೆಕ್ಟ್ರಿಕ್ ಫ್ಲಕ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡ್ ಬೈ ಎಪ್ಸಿಲಾನ್ ನಾಟ್. ಕ್ಯೂ ವ್ಯಾಲ್ಯೂ ಏನಾಗಿರುತ್ತೆ, ಕ್ಯೂ ವ್ಯಾಲ್ಯೂ ವಿಚ್ ಇಸ್ ಈಕ್ವಲ್ಸ್ ಟು ಲ್ಯಾಂಬ್ಡಾ ಇಂಟು ಎಲ್ ಡಿವೈಡ್ ಬೈ ಎಪ್ಸಿಲಾನ್ ನಾಟ್. ಸೊ ದಿಸ್ ಇಸ್ ಎಲೆಕ್ಟ್ರಿಕ್ ಫ್ಲಕ್ಸ್ ಆಗಿರುತ್ತೆ. ಇದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗಿರುತ್ತೆ, ದಿಸ್ ಇಸ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನೆಕ್ಸ್ಟ್ ಒನ್ ಇಸ್ the field due to uniformly charged thin spherical shell. ಏನದು ಶೆಲ್ ಅಲ್ಲಿ, ಈಗ ಪ್ರೀವಿಯಸ್ ಕೇಸ್ ಅಲ್ಲಿ ಏನು ಸ್ಟಡಿ ಮಾಡಿದ್ವಿ ನಾವು, ಒಂದು ವೈರ್ ನ ಮೇಲೆ ಚಾರ್ಜಸ್ ಅನ್ನ ಹಾಕಿದವಾಗ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಷ್ಟಿರುತ್ತೆ ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಬಟ್ ಈಗ ಏನ್ ಕ್ಯಾಲ್ಕುಲೇಟ್ ಮಾಡ್ತೀವಿ, ಒಂದು ಶೆಲ್ ಇದೆ, ಆ ಶೆಲ್ ನ ಮೇಲ್ಗಡೆ ಏನ್ ಮಾಡ್ತಿದೀವಿ ನಾವು, ಚಾರ್ಜಸ್ ಅನ್ನ ಹಾಕ್ತಾ ಇದೀವಿ. ಚಾರ್ಜಸ್ ಅನ್ನ ಹಾಕಿದವಾಗ ಒಂದು ಸರ್ಟೆನ್ ಡಿಸ್ಟೆನ್ಸ್ ಅಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಹೌ ವಿ ಕ್ಯಾನ್ ಕ್ಯಾಲ್ಕುಲೇಟ್, ಸೊ ದ ಎಲೆಕ್ಟ್ರಿಕ್ ಫ್ಲಕ್ಸ್ ಥ್ರೂ ದಟ್ ಸರ್ಫೇಸಸ್, ಇಲ್ಲಿ ನೋಡಿ. ಸೊ ದಿಸ್ ಇಸ್ ವಾಟ್ ಇಯರ್, ಇಲ್ಲಿಂದ ಇದು ಒಂದು ಶೆಲ್ ಅಂತ ಕನ್ಸಿಡರ್ ಮಾಡಿದ್ರೆ, ಇದು ಸೆಂಟರ್ ಇಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನು, ಆರ್ ಇಸ್ ದಿ ಡಿಸ್ಟೆನ್ಸ್. ಅಂಡ್ ನಾವು ಫ್ರಮ್ ದಿ ಸೆಂಟರ್ ಟು ದಿ ಅಟ್ ದಿಸ್ ಪಾಯಿಂಟ್, ಅಟ್ ಅ ಪಾಯಿಂಟ್ ಪಿ, ಓಕೆ, ಈ ಪಿ ಪಾಯಿಂಟ್ ಅಲ್ಲಿ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿಂದ ಇಲ್ಲಿಗಿರುವಂತ ಡಿಸ್ಟೆನ್ಸ್ ಏನಿರುತ್ತೆ, ದಿಸ್ ಇಸ್ ಆರ್. ನೌ if you want to find out the electric field at that point, ಈ ಪಿ ಪಾಯಿಂಟ್ ಅಲ್ಲಿ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಹಾಗಾಗಿ ಏನಾಗುತ್ತೆ, ಐ ವಿಲ್ ಕನ್ಸಿಡರ್ ದಿ ಒನ್ ಗಾಸಿಯನ್ ಸರ್ಫೇಸಸ್. ಓಕೆ, ಏನ್ ಕನ್ಸಿಡರ್ ಮಾಡ್ತೀನಿ ನಾನು ಒಂದು ಇಮ್ಯಾಜಿನರಿ ಸರ್ಫೇಸ್ ಅನ್ನ ಕನ್ಸಿಡರ್ ಮಾಡ್ತೀನಿ. ಸೊ ಇಟ್ಸ್ ಅ ಗಾಸಿಯನ್ ಸರ್ಫೇಸಸ್. ಸೊ ಚಾರ್ಜ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಏನಾಗಿರುತ್ತೆ, ದಟ್ ಈಸ್ ಸಿಗ್ಮಾ. ಈ ಸರ್ಫೇಸ್ ಅಲ್ಲಿ, ಆ ಸರ್ಫೇಸ್ ಅಲ್ಲಿ ಚಾರ್ಜಸ್ ಎಷ್ಟಿರುತ್ತೆ, ದಟ್ ಇಸ್ ಅ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಸಿಗ್ಮಾ ಅಲ್ವಾ, ಸಿಗ್ಮಾ ಇರುತ್ತೆ. ಈಗ ನನಗೇನ್ ಬೇಕು, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಸೇಮ್ ಪ್ರೋಸೆಸ್ ಪ್ರೀವಿಯಸ್ ಕೇಸಸ್ ಅಲ್ಲಿ ಮಾಡಿದ್ವಲ್ಲ ಅದೇ ತರನೇ. ಸೊ ಇ ಇಂಟು ಎಸ್ ದಟ್ ಈಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಅಲ್ವಾ. ಗಾಸ್ ಲಾ ಪ್ರಕಾರ ಏನಾಗಿರುತ್ತೆ, ಕ್ಯೂ ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಇ ಇಂಟು ಇ ಡಾಟ್ ಎಸ್, ಇ ಡಾಟ್ ಇಂಟು ಎಸ್. ಇಲ್ಲಿ ಇ ಡಾಟ್ ಇಂಟು ಎಸ್ ಏನಾಗುತ್ತೆ, ಸೊ ದಿಸ್ ಇಸ್ ಕಾಸ್ ಟೀಟಾ. ಟೀಟಾ ಏನಾಗಿರುತ್ತೆ, ಇಲ್ಲಿ 90 ಡಿಗ್ರಿ ಇದೆ ನೋಡಿ. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ಇದು ಪಾಸಿಟಿವ್ ಚಾರ್ಜಸ್ ಅಂತ ಕನ್ಸಿಡರ್ ಮಾಡಿದ್ರೆ, ಸೊ ದಿಸ್ ಇಸ್ ಏರಿಯಾ, ಇದು ಏರಿಯಾ ಡೈರೆಕ್ಷನ್ ಹೇಗಿರುತ್ತೆ, ಈ ಡೈರೆಕ್ಷನ್ ಇರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೇಗಿರುತ್ತೆ, ಅದೇ ಡೈರೆಕ್ಷನ್ ಇರುತ್ತೆ. ಸೊ ಟೀಟಾ ವಿಚ್ ಇಸ್ ಈಕ್ವಲ್ಸ್ ಟು 0. ಸೊ ಇ ಇಂಟು ಇ ಡಾಟ್ ಎಸ್ ಅಂತ ಹೇಳಿದ್ರೇನು, ಇ ಡಾಟ್ ಎಸ್ ವಿಚ್ ಇಸ್ ಈಕ್ವಲ್ಸ್ ಟು ಇ ಇಂಟು ಎಸ್ ಇಂಟು ಕಾಸ್ ಟೀಟಾ. ಸೊ ಟೀಟಾ 0, ದಟ್ ಮೀನ್ಸ್ ಕಾಸ್ 0 ವಿಚ್ ಇಸ್ ಈಕ್ವಲ್ಸ್ ಟು 0. ಕಾಸ್ 0 ಏನಾಗಿರುತ್ತೆ, 1 ಆಗಿರುತ್ತೆ. ಸೊ ವಿ ವಿಲ್ ಗೆಟ್ ಇ ಡಾಟ್ ಎಸ್, ವಿ ಕ್ಯಾನ್ ರೈಟ್ as ಇ ಇಂಟು ಎಸ್ ವಿಚ್ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡ್ ಬೈ ಎಪ್ಸಿಲಾನ್ ನಾಟ್. ಓಕೆ, ಇಲ್ಲಿ ಚಾರ್ಜ್ ಅಂತ ಹೇಳಿದ್ರೆ ಇಟ್ಸ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಇದು ಯಾವ್ದ್ರ ಮೇಲೆ, ಈ ಚಾರ್ಜ್ ಅನ್ನ ಎಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ, ಒಂದು ಸ್ಪಿಯರ್ ಇದೆ, ಆ ಸ್ಪಿಯರ್ ನ ಮೇಲ್ಗಡೆ ನಾವೇನ್ ಮಾಡ್ತಾ ಇದೀವಿ, ಚಾರ್ಜ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದೀವಿ. ಹಾಗಾಗಿ ಏನಾಗಿರುತ್ತೆ, ಇಟ್ಸ್ ಅ ಸರ್ಫೇಸ್ ಏರಿಯಾ. ದಟ್ ಮೀನ್ಸ್ ವಾಟ್ ಇಯರ್, ಇಟ್ಸ್ ಅ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಆಗಿರುತ್ತೆ. ಇದೇನಾಗಿರುತ್ತೆ, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ವಾಟ್ಸ್ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ಸಿಗ್ಮಾ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡ್ ಬೈ ಸರ್ಫೇಸ್ ಏರಿಯಾ ಅಲ್ವಾ. ದಟ್ ಇಸ್ ಎಸ್ ಅಂತ ಹೇಳಿದ್ರೆ ಇಟ್ಸ್ ಸರ್ಫೇಸ್ ಏರಿಯಾ. ಸೊ ಇದು ಏನಾಗಿರುತ್ತೆ, ಇದು ಸರ್ಫೇಸ್ ಏರಿಯಾ. ಯಾವ ಸರ್ಫೇಸ್ ಏರಿಯಾ ಇದು, ಯಾವ ಶೇಪ್ ಅಲ್ಲಿ ಇದೆ, ಇಟ್ಸ್ ಅ ಸ್ಪೆರಿಕಲ್ ಶೇಪ್. ಸ್ಪೆರಿಕಲ್ ಶೇಪ್ ಇದು ಸರ್ಫೇಸ್ ಏರಿಯಾ ಏನಾಗಿರುತ್ತೆ, ದಿಸ್ ಇಸ್ ಕ್ಯೂ ಇಸ್ ಈಕ್ವಲ್ಸ್ ಟು ಏನಂತ ಬರೀತೀವಿ ನಾವು, ಕ್ಯೂ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಇಂಟು ಎಸ್. ಸಿಗ್ಮಾ ಇಂಟು ಎಸ್ ಇದೆ, ಎಸ್ ಅಂತ ಹೇಳಿದ್ರೆ ದಟ್ ಇಸ್ 4πr². ಒಂದು ಸ್ಪಿಯರ್ ಇನ ಸರ್ಫೇಸ್ ಏರಿಯಾ ಯಾವ್ದಕ್ಕೆ ಈಕ್ವಲ್ ಆಗಿರುತ್ತೆ, ವಿಚ್ ಇಸ್ ಈಕ್ವಲ್ಸ್ ಟು 4πr² ಗೆ ಈಕ್ವಲ್ ಆಗಿರುತ್ತೆ ಅಲ್ವಾ. ಸೊ ನೆಕ್ಸ್ಟ್ ಒನ್, that is 4 pi r square. Yes, so substitute here 4 pi r square, and this is E is equals to, ಇಲ್ಲಿ ನೋಡಿ, E is equals to, ಇಲ್ಲಿ ಕನ್ಸಿಡರ್ ಮಾಡಿ, E ಇದೆ, E ಇದೆ, S ಅಂತ ಹೇಳಿದ್ರೇನು 4 pi r square, Q ಅಂತ ಹೇಳಿದ್ರೇನು, this is, we will substitute here, that is epsilon naught, 4 pi get cancels out. ಓಕೆ, ಈಗ ಮಾಡಿದವಾಗ ಏನಾಗುತ್ತೆ, E is equals to sigma into r square divided by r into r square. ಈಗ ನಾನೇನ್ ಕನ್ಸಿಡರ್ ಮಾಡ್ತೀನಿ ಅಂತ ಹೇಳಿದ್ರೆ, ನೌ ಐ ವಾಂಟ್ ಟು ಕ್ಯಾಲ್ಕುಲೇಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ಆನ್ ದಿ ಸರ್ಫೇಸಸ್. ಈ ಸರ್ಫೇಸಿನ ಮೇಲೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ದಟ್ ಮೀನ್ಸ್ ವಾಟ್ ಇಯರ್, ಈ ಡಿಸ್ಟೆನ್ಸ್ ಏನಾಗಿರುತ್ತೆ, ದಿಸ್ ಇಸ್ ಸ್ಮಾಲ್ ಆರ್, ಇಟ್ ವಿಲ್ ಬಿಕಮ್ಸ್ ವಿಚ್ ಇಸ್ ಈಕ್ವಲ್ಸ್ ಟು ದಿ ಆರ್, ಕ್ಯಾಪಿಟಲ್ ಆರ್ ಆಗಿರುತ್ತಲ್ವಾ ಆನ್ ದಿ ಸರ್ಫೇಸ್ಗೆ ಕನ್ಸಿಡರ್ ಮಾಡಿದ್ರೆ ದಟ್ ಈಸ್ ಸ್ಮಾಲ್ ಆರ್ ವಿಚ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್ ಆಗಿರುತ್ತೆ. ಅವಾಗ ಸೊ ಇಫ್ ಯು ಸಬ್ಸ್ಟಿಟ್ಯೂಟ್ ದಿಟ್ ಸ್ಮಾಲ್ ಆರ್ ವಿಚ್ ಇಸ್ ಈಕ್ವಲ್ಸ್ ಟು ಕ್ಯಾಪಿಟಲ್ ಆರ್ ಆದವಾಗ ಏನಾಗುತ್ತೆ, ಆರ್ ಗೆಟ್ ಕ್ಯಾನ್ಸಲ್ಸ್. ಇದು ಸ್ಮಾಲ್ ಆರ್ ಬರೆಯೋ ಬದಲು ಏನ್ ಬರಿತೀವಿ ನಾವು, ಕ್ಯಾಪಿಟಲ್ ಆರ್ ಬರಿತೀವಿ. ಕ್ಯಾಪಿಟಲ್ ಆರ್ ಬರೆದ್ರೆ ಏನಾಗುತ್ತೆ, ಸೊ ದಿಸ್ ಇಸ್ r and epsilon naught into r square. So r square get cancels. So we will get the electric field is equals to sigma divided by epsilon naught.
ಅದೇ ತರನೇ ಈಗ ಸರ್ಫೇಸ್ ಅಲ್ಲಿ ಏನಾಗಿರುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಮ್ಯಾಕ್ಸಿಮಮ್ ಇರುತ್ತೆ. ಅದರಿಂದ ದೂರ ಹೋಗ್ತಾ ಆದವಾಗ ಏನಾಗುತ್ತೆ, ಎಲೆಕ್ಟ್ರಿಕ್ ಫೀಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ. ಯಾಕೆ? ಎಲೆಕ್ಟ್ರಿಕ್ ಫೀಲ್ಡ್ ಡಿಸ್ಟೆನ್ಸ್ ಏನಾಯ್ತು, ಜಾಸ್ತಿ ಆಗ್ತಾ ಇದೆ. ಡಿಸ್ಟೆನ್ಸ್ ಇಸ್ ಇನ್ಕ್ರೀಸಸ್, ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ಡಿಕ್ರೀಸಸ್. ಯಾಕೆ? ಇಟ್ಸ್ ಅನ್ ಇನ್ವರ್ಸ್ಲಿ ಪ್ರಪೋರ್ಷನಲ್. ಅದೇ ತರನೇ ಈಗ ಒಳಗಡೆ ಒಳಗಡೆ ನಾನು ಆ ಶೆಲ್ ನ ಒಳಗಡೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಹೇಗೆ ಕ್ಯಾಲ್ಕುಲೇಟ್ ಮಾಡೋದು? ಸೊ ದಿಸ್ ಇಸ್ ದ ಸರ್ಫೇಸಸ್. ಎಲೆಕ್ಟ್ರಿಕ್ ಫೀಲ್ಡ್ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಐ ವಾಂಟ್ ಟು ಕನ್ಸಿಡರ್ ದಿ ಒನ್ ಗಾಸಿಯನ್ ಸರ್ಫೇಸಸ್. ಒಂದು ಗಾಸಿಯನ್ ಸರ್ಫೇಸ್ ಅನ್ನ ಕನ್ಸಿಡರ್ ಮಾಡಿದೀನಿ. ಆಮೇಲೆ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಗೊತ್ತಿದೆ ನಮಗೆ. ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಎಷ್ಟಿದೆ? ದಟ್ ಈಸ್ ಸಿಗ್ಮಾ ಇದೆ ಅಲ್ವಾ? ಈಗ ನಾನು ಇದ್ರ ಒಳಗಡೆ ಕ್ಯಾಲ್ಕುಲೇಟ್ ಮಾಡ್ಬೇಕಲ್ವಾ? ಇದ್ರ ಒಳಗಡೆ ಈ ಸರ್ಫೇಸ್ ಏರಿಯಾದ ಒಳಗಡೆ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದೆ ಅಟ್ ಅ ಪಾಯಿಂಟ್ ಪಿ ಪಾಯಿಂಟ್ ಅಲ್ಲಿ, ಫ್ರಾಮ್ ದಿ ಸೆಂಟರ್ ಇಂದ ಸೆಂಟರ್ ಇಂದ ಆರ್ ಡಿಸ್ಟೆನ್ಸ್ ದೂರದಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದೆ ಅನ್ನೋದು, ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿದೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅವಾಗ ಫಾರ್ಮುಲಾ ಏನು? ಇ ಇಂಟು ಎಸ್ ವಿಚ್ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಬೈ ಯೂಸಿಂಗ್ ದಿ ಗಾಸ್ ಲಾ. ಸೊ ನೆಕ್ಸ್ಟ್ ಒನ್, ದಟ್ ಇಸ್ Q which is equals to 0. ಇದ್ರ ಚಾರ್ಜ್, ಈ ಗಾಸಿಯನ್ ಸರ್ಫೇಸ್ ನ ಒಳಗಡೆ ಯಾವ್ದಾದ್ರು ಚಾರ್ಜ್ ಇದೆಯಾ? ದೇರ್ ಇಸ್ ನೋ ಚಾರ್ಜ್. ಇಫ್ ದೇರ್ ಇಸ್ ನೋ ಚಾರ್ಜ್, ದೇರ್ ಇಸ್ ನೋ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಲ್ವಾ? ಚಾರ್ಜೇ ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರಲ್ಲ. ಸೊ ದಿಸ್ ಇಸ್ ಇ ಇಂಟು ಎಸ್ ವಿಚ್ ಇಸ್ ಈಕ್ವಲ್ಸ್ ಟು 0. ಅವಾಗ ಏನಾಗುತ್ತೆ? ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ಸೋ 0. ಓಕೆ, ಸೊ ದಿಸ್ ಇಸ್ ದ ಎಲೆಕ್ಟ್ರಿಕ್ ಫೀಲ್ಡ್ ಇನ್ಸೈಡ್ ದಿ ಚಾರ್ಜ್ಡ್ ಸ್ಪೆರಿಕಲ್ ಶೆಲ್ ವಿಚ್ ಇಸ್ 0. ಈ ಶೆಲ್ಲಿನ ಒಳಗಡೆ ಏನಾಗ್ತಾ ಇದೀವಿ, ಇದು ಒಂದು ಶೆಲ್ ಅಂತ ಕನ್ಸಿಡರ್ ಮಾಡಿದ್ರೆ ಎಲೆಕ್ಟ್ರಿಕ್ ಫೀಲ್ಡ್ ಇದರ ಒಳಗಡೆ ಏನಾಗಿರುತ್ತೆ? 0 ಇರುತ್ತೆ. ಸರ್ಫೇಸ್ ಅಲ್ಲಿ ಏನಾಗಿರುತ್ತೆ? ಮ್ಯಾಕ್ಸಿಮಮ್ ಇರುತ್ತೆ. ಈ ಸರ್ಫೇಸಸ್ ಅಲ್ಲಿ ಏನಾಗಿರುತ್ತೆ? ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರುತ್ತೆ. ಅದೇ ತರನೇ ಈ ಸರ್ಫೇಸ್ ಇಂದ ನಾವು ದೂರ ಹೋಗ್ತಾ ಹೋದವಾಗ, ಆರ್ ಡಿಸ್ಟೆನ್ಸ್ ಅಷ್ಟು ದೂರ ಹೋಗ್ತಾ ಹೋದಾಗ ಏನಾಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕಡಿಮೆ ಆಗ್ತಾ ಹೋಗುತ್ತೆ. ದಟ್ ಈಸ್ ಎನ್ ಇ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಆರ್ ಸ್ಕ್ವೇರ್. ಓಕೆ, ಹಾಗಾಗಿ ಏನಾಗ್ತಾ ಹೋಗುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಇಫ್ ಯು ಡ್ರಾ ದಿ ಗ್ರಾಫ್ ಅನ್ನ ಕನ್ಸಿಡರ್ ಮಾಡಿದ್ರೆ ಫಾರ್ ದಿ ಶೆಲ್ಗೆ, ಇಲ್ಲಿಂದ ಇಲ್ಲಿಗೆ, ಎಲ್ಲಿ? ದಿಸ್ ಇಸ್ ಹಿಯರ್. ಈ ಪಾಯಿಂಟ್ ಇಂದ ಇನ್ಸೈಡ್ ದಿ ಶೆಲ್ ಏನಾಗಿರುತ್ತೆ? ಎಲೆಕ್ಟ್ರಿಕ್ ಫೀಲ್ಡ್ ವಿಚ್ ಇಸ್ ಈಕ್ವಲ್ಸ್ ಟು 0 ಇರುತ್ತೆ. ಇದೇ ಲೈನ್ ಇದೆ ನೋಡಿ. ಸೊ ಮ್ಯಾಕ್ಸಿಮಮ್ ಇರುತ್ತೆ. ಎಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ? ಆನ್ ದಿ ಸರ್ಫೇಸ್ ಅಲ್ಲಿ ಮ್ಯಾಕ್ಸಿಮಮ್ ಇರುತ್ತೆ. ಅಂಡ್ ದಿಸ್ ಇಸ್ ಗೋಸ್ ಆನ್ ಡಿಕ್ರೀಸಸ್. ಓಕೆ, ನೌ ದ ಫೀಲ್ಡ್ ಡ್ಯೂ ಟು ದಿ ಯೂನಿಫಾರ್ಮ್ಲಿ ಚಾರ್ಜ್ಡ್ ಇನ್ಫೈನೈಟ್ ಪ್ಲೇನ್ ಶೀಟ್. ಈಗ ಏನ್ ಫೈಂಡ್ ಔಟ್ ಮಾಡೋಣ? ಇನ್ಫೈನೈಟ್ ಪ್ಲೇನ್ ಶೀಟ್ ಇದೆ, ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಷ್ಟಿರುತ್ತೆ ಅನ್ನೋದಕ್ಕೆ ಕ್ಯಾಲ್ಕುಲೇಟ್ ಮಾಡ್ಬೇಕು. ಓಕೆ, ಸೊ ಇಲ್ಲಿ ಒಂದು ಶೀಟ್ ಇದೆ ಅಲ್ವಾ? ಈ ಶೀಟ್ ಅಲ್ಲಿ ಏನ್ ಮಾಡ್ತಾ ಇದ್ದೀನಿ ನಾನು? ಪಾಸಿಟಿವ್ ಚಾರ್ಜಸ್ ಹಾಕ್ತಾ ಇದ್ದೀನಿ. ಈಗ ಪಾಸಿಟಿವ್ ಚಾರ್ಜ್ ಅನ್ನ ನಾನು ಇಲ್ಲಿ ಈ ಪಿ ಪಾಯಿಂಟ್ ಅಲ್ಲಿ ನಾನು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಿ ಪಾಯಿಂಟ್ ಅಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಈ ಪಾಯಿಂಟ್ ಅಲ್ಲಿ, ಸೊ ವಿ ಹ್ಯಾವ್ ಟು ಕನ್ಸಿಡರ್ ದಿ ಗಾಸಿಯನ್ ಸರ್ಫೇಸಸ್ ಅಲ್ವಾ? ಗಾಸಿಯನ್ ಸರ್ಫೇಸ್ ಅನ್ನ ಕ್ಯಾಲ್ಕುಲೇಟ್ ಏನ್ ಮಾಡ್ಬೇಕು? ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಅಪ್ಲೈ ದಿ ಗಾಸ್ ಲಾ ಅಪ್ಲೈ ಮಾಡ್ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು? ಸೊ there we have to use the Gaussian surface ಅನ್ನ ಯೂಸ್ ಮಾಡ್ಬೇಕು. ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ಪಾಯಿಂಟ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅಲ್ಲಿ ಏನಾಗಿರುತ್ತೆ? ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ ವಿಲ್ ಬಿ ಇನ್ ದಿಸ್ ಡೈರೆಕ್ಷನ್. ಎಲೆಕ್ಟ್ರಿಕ್ ಫೀಲ್ಡ್ ಏನಾಗಿರುತ್ತೆ? ಈ ಡೈರೆಕ್ಷನ್ ಇರುತ್ತೆ. ಎಲ್ಲಾ ಸರ್ಫೇಸ್ ಇಂದ ಏನಾಗ್ತಾ ಇರ್ತದೆ? ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ತರ ಪಾಸ್ ಆಗ್ತಾ ಇರೋದ್ರಿಂದ, ಸೊ ಈ ಸರ್ಫೇಸ್ ಅಲ್ಲಿ ನಮಗೆ ಇದ್ರಲ್ಲಿ ಇರುವಂತಹ ಚಾರ್ಜಸ್, ಈ ಒಂದು ಡೆಲ್ಟಾ ಎಸ್ ಅಲ್ಲಿ ಇರುವಂತಹ ಏರಿಯಾದಲ್ಲಿ ಇರುವಂತಹ ಚಾರ್ಜಸ್ ಮಾತ್ರ ಕನ್ಸಿಡರ್ ಆಗುತ್ತೆ. ಹೊರಗಡೆ ಇರುವಂತಹ ಚಾರ್ಜಸ್ ಕನ್ಸಿಡರ್ ಆಗಲ್ಲ. ಸೊ ದಿಸ್ ಇಸ್ ವಾಟ್ ಇಯರ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್. ನಾವು ಇಮ್ಯಾಜಿನರಿ ಲೈನ್ ಅನ್ನ ಎಲ್ಲಿಂದ ಕನ್ಸಿಡರ್ ಮಾಡಿದ್ವಿ? ದಿಸ್ ಇಸ್ ಅನ್ ಇಮ್ಯಾಜಿನರಿ ಸರ್ಫೇಸಸ್. ಇದು ಏನಾಗಿರುತ್ತೆ? ಇಮ್ಯಾಜಿನರಿ ಸರ್ಫೇಸ್ ಆಗಿರುತ್ತೆ. ಸೊ ಇದರಲ್ಲಿ ಎಷ್ಟು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಪಾಸ್ ಆಗ್ತಾ ಇರ್ತದಲ್ವಾ, ಅದು ಮಾತ್ರ ಕನ್ಸಿಡರ್ ಆಗುತ್ತೆ. ಈಗ ನೋಡಿ, ಇದೆಲ್ಲದು ಕನ್ಸಿಡರ್ ಆಗಲ್ಲ. ಈಗ ಎಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇದರಿಂದ ಪಾಸ್ ಆಗ್ತಾ ಇದೆಯಲ್ವಾ, ಅದು ಮಾತ್ರ ಕನ್ಸಿಡರ್ ಆಗ್ತಾ ಹೋಗುತ್ತೆ. ಓಕೆ, ಹೀಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ತರ ಯಾವ ಸರ್ಫೇಸ್ ಅಲ್ಲಿ ಪಾಸ್ ಆಗ್ತಾ ಇದೆ? ಈ ಕರ್ವ್ಡ್ ಸರ್ಫೇಸ್ ಅಲ್ಲಿ ಪಾಸ್ ಆಗ್ತಾ ಇದೆಯಾ? ಸಿಲಿಂಡರ್ ಹೀಗಿದೆ ಅಲ್ವಾ, ಅದು ಸಿಲಿಂಡರ್ ಇದೆ. ಈ ಕರ್ವ್ಡ್ ಸರ್ಫೇಸ್ ಅಲ್ಲಿ ಪಾಸ್ ಆಗ್ತಾ ಇದೆಯಾ? ದೇರ್ ಇಸ್ ನೋ. ಅಲ್ಲಿ ಕರ್ವ್ಡ್ ಸರ್ಫೇಸ್ ಅಲ್ಲಿ ಪಾಸ್ ಆಗ್ತಾ ಇದೆಲ್ಲ. ಯಾವ ಸರ್ಫೇಸ್ ಅಲ್ಲಿ ಪಾಸ್ ಆಗ್ತಾ ಇದೆ? ಈ ಒಂದು ಸರ್ಫೇಸ್ ಅಲ್ಲಿ. ಐ ವಿಲ್ ಟೇಕ್ ಇಟ್ ಇನ್ ಅ ಡಿಫರೆಂಟ್ ಕಲರ್. ಓಕೆ, ಯಾವ ಸರ್ಫೇಸ್ ಅಲ್ಲಿ? ಇಲ್ಲಿ ನೋಡಿ, ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಎಲ್ಲಿ ಬರ್ತಾ ಇದೆ? ಈ ಸರ್ಫೇಸ್ ಏರಿಯಾದಲ್ಲಿ
ನಮ್ಗೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಸಿಗ್ತಾ ಇದೆ ಈ ಸರ್ಫೇಸ್ ಏರಿಯಾದಲ್ಲಿ. ಓಕೆ, ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗಿದೆ, ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಈ ಡೈರೆಕ್ಷನ್ ಇದೆ, ಏರಿಯಾ ಡೈರೆಕ್ಷನ್ ಏನಿದೆ ಸೇಮ್ ಇದೆ. ಹಾಗಾಗಿ ನಮ್ಗೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ ಸಿಗೋದು ಈ ಒಂದು ಸರ್ಫೇಸ್ ಏರಿಯಾದಲ್ಲಿ ಮಾತ್ರ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ ಸಿಗುತ್ತೆ. ಅದೇ ತರನೇ ಇಲ್ಲಿ ಬ್ಯಾಕ್ ಸೈಡ್ ಅಲ್ಲೂ ಸಹ, ಇಲ್ಲಿ ಫ್ರಂಟ್ ಅಲ್ಲಿ ಎಷ್ಟು ಸಿಗುತ್ತೋ ಅಷ್ಟೇ ಏನಾಗಿರುತ್ತೆ ಇಲ್ಲೂ ಸೇಮ್ ಡಿಸ್ಟೆನ್ಸ್ ಅಂತ ಕನ್ಸಿಡರ್ ಮಾಡೋದ್ರಿಂದ ಈ ಪಾಯಿಂಟ್ ಅಲ್ಲೂ ಈ ಸರ್ಫೇಸ್ ಏರಿಯಾದಲ್ಲೂ ಸಹ ನಮ್ಗೆ ಸಿಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ ಸಿಗುತ್ತೆ. ಈ ಕರ್ವ್ಡ್ ಸರ್ಫೇಸ್ ಅಲ್ಲಿ ನಮ್ಗೆ ಯಾವುದೇ ರೀತಿಯಾದಂತ ಎಲೆಕ್ಟ್ರಿಕ್ ಫ್ಲಕ್ಸ್ ಸಿಗಲ್ಲ. ಓಕೆ, ಯಾಕೆ? ಸೊ ಇಲ್ಲಿ ಏನಾಗಿರುತ್ತೆ, ಯಾಕೆ ಈ ಕಡೆ ಸಿಗಲ್ಲ ಅಂತ ಹೇಳಿದ್ರೆ ದಿಸ್ ಇಸ್ ದಿ ಏರಿಯಾ ಡೈರೆಕ್ಷನ್. ಇದು ಏರಿಯಾ ಡೈರೆಕ್ಷನ್ ಇದೆಯಾ ಅಲ್ವಾ, ಇದು ಏರಿಯಾ ಡೈರೆಕ್ಷನ್. ಇಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೇಗಿದೆ, ಈ ಡೈರೆಕ್ಷನ್ ಇದೆ. ಸೊ ವಾಟ್ ವಿಲ್ ಬಿ ದಿ ಆಂಗಲ್ ವಿಚ್ ಇಸ್ ಈಕ್ವಲ್ಸ್ ಟು 90 ಡಿಗ್ರಿ. ಆಂಗಲ್ 90 ಡಿಗ್ರಿ ಆದ್ರೆ ಏನಾಗುತ್ತೆ, cos 90 ವಿಚ್ ಇಸ್ ಈಕ್ವಲ್ಸ್ ಟು 0. ಇಫ್ cos 90 0 ಆದ್ರೆ ಏನಾಗುತ್ತೆ, ಸೊ ದಟ್ ಇಸ್ ಅನ್ ಎಲೆಕ್ಟ್ರಿಕ್ ಫ್ಲಕ್ಸ್. phi is equals to what, E into S into cos theta. cos 90 ಏನಾಗುತ್ತೆ 0, cos 90 which is equals to 0, phi which is equals to 0 ಅಲ್ವಾ. phi ವ್ಯಾಲ್ಯೂ ಏನಾಗಿರುತ್ತೆ 0 ಆಗಿರುತ್ತೆ. ಹಾಗಾಗಿ ನಮ್ಗೆ ಕನ್ಸಿಡರ್ ಆಗೋದಿಲ್ಲಿ, ವಿ ವಿಲ್ ಕನ್ಸಿಡರ್ ಓನ್ಲಿ ದಿ ಸರ್ಫೇಸಸ್. ಈ ಸರ್ಫೇಸ್ ಅಲ್ಲಿ ಮಾತ್ರ ನಾವು ಇಲೆಕ್ಟ್ರಿಕ್ ಫ್ಲಕ್ಸ್ ಸಿಗತ್ತೆ. ಈ ಸರ್ಫೇಸ್ ಮತ್ತೆ ಈ ಸರ್ಫೇಸ್ ಏರಿಯಾದಲ್ಲಿ ಮಾತ್ರ ನಮ್ಗೆ electric flux ಸಿಗತ್ತೆ. Okay, now we will see here. Electric flux is equals to E into S, which is equals to Q divided by epsilon naught. E into S, which is equals to Q divided by epsilon naught. ಅಲ್ವಾ? Now, ಇಲ್ಲಿ ಎಸ್ ಏನಾಗಿರುತ್ತೆ, ಎಸ್ ಎಷ್ಟು ಕಡೆ ಸಿಗ್ತಾ ಇದೆ, ಈ ಒಂದು ಸರ್ಫೇಸ್ ಏರಿಯಾದಲ್ಲಿ ಎಸ್ ಸಿಗ್ತಾ ಇದೆ ಅಲ್ವಾ. ಇಲ್ಲಿ ಈ ಒಂದು ಸರ್ಫೇಸ್ ಅಲ್ಲಿ ಎಸ್ ಸಿಗ್ತಾ ಇದೆ, ಇಲ್ಲಿ ಈ ಸರ್ಫೇಸ್ ಏರಿಯಾದಲ್ಲಿ ಎಸ್ ಸಿಗ್ತಾ ಇದೆ. ಅದೇ ತರನೇ ಈ ಸರ್ಫೇಸ್ ಏರಿಯಾದಲ್ಲಿ ಎಸ್ ಸಿಗ್ತಾ ಇದೆ. ಟೋಟಲ್ ಎಷ್ಟಿದೆ ಡೆಲ್ಟಾ ಎಸ್, 2 ಎರಡು ಸಲ ಇದೆ, ಈ ಒಂದು ಏರಿಯಾದಲ್ಲಿ ಮತ್ತೆ ಈ ಒಂದು ಏರಿಯಾದಲ್ಲಿ. ಎರಡು ಪಾಯಿಂಟ್ ಅಲ್ಲಿ ಎಸ್ ಇರೋದ್ರಿಂದ ಸೊ ಎಸ್ ವಿಚ್ ಇಸ್ ಈಕ್ವಲ್ಸ್ ಟು 2 ಇಂಟು ಡೆಲ್ಟಾ ಎಸ್. ಎಸ್ ಇಸ್ ಈಕ್ವಲ್ಸ್ ಟು 2 ಇಂಟು ಡೆಲ್ಟಾ ಎಸ್ ಆಗಿರುತ್ತೆ. ಸೊ ಕ್ಯೂ ವಿಚ್ ಇಸ್ ಈಕ್ವಲ್ಸ್ ಟು ಏನಂತ ಬರೀಬಹುದು, ಕ್ಯೂ ನ, ಸೊ ಕ್ಯೂ ವಿಚ್ ಇಸ್ ಈಕ್ವಲ್ಸ್ ಟು ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಅಲ್ವಾ. ಸೊ ಸಿಗ್ಮಾ ಇಸ್ ಈಕ್ವಲ್ಸ್ ಟು ಏನು, ಸಿಗ್ಮಾ ವಿಚ್ ಇಸ್ ಈಕ್ವಲ್ಸ್ ಟು ಕ್ಯೂ ಡಿವೈಡ್ ಸರ್ಫೇಸ್ ಚಾರ್ಜ್. ಸಿಗ್ಮಾ ಅಂದ್ರೆ ಏನು, ಸರ್ಫೇಸ್ ಚಾರ್ಜ್ ಡೆನ್ಸಿಟಿ. ಕ್ಯೂ ಡಿವೈಡ್ ಬೈ ಡೆಲ್ಟಾ ಎಸ್ ಅಂತ ಬರಿತೀವಿ, ದಟ್ ಇಸ್ ಎಸ್ ಅಲ್ವಾ. ಸೊ ಕ್ಯೂ ಇಸ್ ಈಕ್ವಲ್ಸ್ ಟು ಏನಂತ ಬರ್ತೀವಿ, ಕ್ಯೂ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಇಂಟು ಡೆಲ್ಟಾ ಎಸ್. ಸೊ ಸಬ್ಸ್ಟಿಟ್ಯೂಟ್ ಹಿಯರ್. ಇ ಅಂತ ಹೇಳಿದ್ರೆ ಏನು, ಎಷ್ಟು ಕಡೆ ಎಸ್ ಸಿಗ್ತಾ ಇದೆ, ಎಸ್ ಅಂತ ಹೇಳಿದ್ರೆ 2 ಇಂಟು ಡಿ ಎಸ್. ಈ ಕಡೆನೂ ಸರ್ಫೇಸ್ ಏರಿಯಾ ಸಿಗ್ತಾ ಇದೆ, ಈ ಕಡೆನೂ ಸರ್ಫೇಸ್ ಏರಿಯಾದಲ್ಲಿ ನಮ್ಗೆ ಇಲೆಕ್ಟ್ರಿಕ್ ಫೀಲ್ಡ್ ಲೈನ್ ಸಿಗ್ತಾ ಇದೆ. ಹಾಗಾಗಿ ಏನ್ ಬರೀತೀವಿ, 2 ಇಂಟು ಡೆಲ್ಟಾ ಎಸ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಡಿವೈಡ್ ಬೈ ಎಪ್ಸಿಲಾನ್ ನಾಟ್. ಹಿಯರ್ ಡೆಲ್ಟಾ ಎಸ್ ಏನಾಯ್ತು, ಕ್ಯಾನ್ಸಲ್ ಆಯ್ತು. ಕ್ಯಾನ್ಸಲ್ ಆದವಾಗ ಏನ್ ಬರಿತೀವಿ, ಈ 2 ನ ಈ ಕಡೆ ತಂದ್ರೆ ಏನಾಗುತ್ತೆ, ಸೊ ಇ ಇಸ್ ಈಕ್ವಲ್ಸ್ ಟು ಸಿಗ್ಮಾ ಡಿವೈಡೆಡ್ ಬೈ 2 ಇಂಟು ಎಪ್ಸಿಲಾನ್ ನಾಟ್. Okay, so this is the electric field lines. If you write in a vector form ಅಲ್ಲಿ ಬರೆದ್ರೆ ಏನಾಗುತ್ತೆ, so this is an n cap ಏನಾಗಿರುತ್ತೆ, it's a unit vector. Okay, this is the unit vector ಆಗಿರುತ್ತೆ. Okay, this is about the electric flux due to the infinite plane sheet. Now we will study the now we have studied in this ಈಗೇನ್ ಸ್ಟಡಿ ಮಾಡಿದ್ವಿ ನಾವು, ಗಾಸ್ ಲಾ ಬಗ್ಗೆ ಸ್ಟಡಿ, ಇಲೆಕ್ಟ್ರಿಕ್ ಫ್ಲಕ್ಸ್ ಅನ್ನ ಸ್ಟಡಿ ಮಾಡಿದ್ವಿ, ಗಾಸ್ ಲಾ ನ ಸ್ಟಡಿ ಮಾಡಿದ್ವಿ. ಅದೇ ತರನೇ ಅಪ್ಲಿಕೇಶನ್ ಆಫ್ ಗಾಸ್ ಲಾದಲ್ಲಿ ಏನ್ ಸ್ಟಡಿ ಮಾಡಿದ್ವಿ ನಾವು, ದಿಸ್ ಇಸ್ ಲೀನಿಯರ್ ಚಾರ್ಜ್ ಡೆನ್ಸಿಟಿ, ಅದೇ ತರನೇ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ, ವಾಲ್ಯೂಮ್ ಚಾರ್ಜ್ ಡೆನ್ಸಿಟಿ. ಆಮೇಲೆ ಅಪ್ಲಿಕೇಶನ್ ಆಫ್ ಗಾಸ್ ಲಾದಲ್ಲಿ ಯಾವುದು, ಲೀನಿಯರ್ ಚಾರ್ಜ್ ಅನ್ನು ತಗೊಂಡು ವೈರ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಒಂದು ಶೆಲ್ ಅನ್ನ ಕನ್ಸಿಡರ್ ಮಾಡಿದ್ವಿ, ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ. ಅದೇ ತರನೇ ಈ ಶೀಟ್ ಅಲ್ಲೂ ಸಹ ಏನ್ ಮಾಡಿದ್ವಿ, ಎಲೆಕ್ಟ್ರಿಕ್ ಫೀಲ್ಡ್ ಅನ್ನ ಕ್ಯಾಲ್ಕುಲೇಟ್ ಮಾಡಿದ್ವಿ ಅಲ್ವಾ. ನಾವು ವಿ ವಿಲ್ ಸಿ ದ ಎಲೆಕ್ಟ್ರಿಕ್ ಫೀಲ್ಡ್ ಬಿಟ್ವೀನ್ ದಿ 2 ಪ್ಯಾರಲಲ್ ಪ್ಲೇಟ್ಸ್. ಎರಡು ಪ್ಯಾರಲಲ್ ಪ್ಲೇಟ್ ಇದೆ ಅವಾಗ, ಸೊ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್, ದಿಸ್ ಇಸ್ ದ ಸರ್ಫೇಸ್ ಚಾರ್ಜ್ ಡೆನ್ಸಿಟಿ ಪಾಸಿಟಿವ್ ಇದೆ ಅಂತ ಕನ್ಸಿಡರ್ ಮಾಡಿ. ಇಲ್ಲೆಲ್ಲದು ಏನಿದೆ, ಪಾಸಿಟಿವ್ ಚಾರ್ಜಸ್ ಇದೆ, ಈ ತರ ಪಾಸಿಟಿವ್ ಚಾರ್ಜಸ್ ಇದೆ. ಓಕೆ, ಇಲ್ಲೆಲ್ಲದು ಏನಿದೆ, ನೆಗೆಟಿವ್ ಚಾರ್ಜಸ್ ಇದೆ ಅಂತ ಹೇಳಿದ್ರೆ, ಸೊ ದ ನೆಗೆಟಿವ್ ಚಾರ್ಜ್ ಡೆನ್ಸಿಟಿ ದಟ್ ಇಸ್ ಮೈನಸ್ ಸಿಗ್ಮಾ ಅಂಡ್ ದಿಸ್ ಇಸ್ ಪ್ಲಸ್ ಸಿಗ್ಮಾ. ಏನ್ ರೆಪ್ರೆಸೆಂಟ್ ಮಾಡುತ್ತೆ, ದಿಸ್ ಇಸ್ ಪಾಸಿಟಿವ್ ಚಾರ್ಜ್ and this is negative charge. Now we have to find out the electric field in these regions. ಈ ಮೂರು ರೀಸನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಿರುತ್ತೆ ಅನ್ನೋದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಸಿ ಇಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಇರುತ್ತಲ್ವಾ, ಇದು ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೀಗಿರುತ್ತೆ. ಪಾಸಿಟಿವ್ ಚಾರ್ಜ್ ಇಂದ ಏನಾಗ್ತಾ ಇದೆ, ನೆಗೆಟಿವ್ ಚಾರ್ಜ್ ಹೋಗ್ತಾ ಇದೆ, ಪಾಸಿಟಿವ್ ಚಾರ್ಜ್ ಇಂದ ನೆಗೆಟಿವ್ ಚಾರ್ಜ್ ಇದೆ. ಇಲ್ಲಿ ಈ ಸೈಡ್ ಈ ರೀಸನ್ ಅಲ್ಲಿ
ಡ್ಯೂ ಟು ದಿಸ್ ನೆಗೆಟಿವ್ ಪಾಸಿಟಿವ್ ಚಾರ್ಜಸ್ ಈ ಡೈರೆಕ್ಷನ್ ಇರುತ್ತೆ, ನೆಗೆಟಿವ್ ಚಾರ್ಜಸ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಗಿರುತ್ತೆ ಈ ಡೈರೆಕ್ಷನ್ ಇರುತ್ತೆ. ಸೊ ಇಟ್ ವಿಲ್ ಬಿ ದಿ ಕ್ಯಾನ್ಸಲ್ ಔಟ್ ಈಚ್ ಅದರ್ ಅಂಡ್ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ದಿ ಝೀರೋ. ಅದೇ ತರನೇ ಇಲ್ಲೂ ಸಹ ಇಲ್ಲಿ ಏನಾಗಿರುತ್ತೆ, ನೆಗೆಟಿವ್ ಚಾರ್ಜಸ್ ಡೈರೆಕ್ಷನ್ ಹೇಗಿರುತ್ತೆ ಹೀಗಿರುತ್ತೆ, ಪಾಸಿಟಿವ್ ಇಲ್ಲಿ ಪಾಸಿಟಿವ್ ಪ್ಲೇಟ್ ಇರೋದ್ರಿಂದ ಪಾಸಿಟಿವ್ ಪ್ಲೇಟ್ ಡೈರೆಕ್ಷನ್ ಹೀಗಿರುತ್ತೆ. ಸೊ ಹಿಯರ್ ಆಲ್ಸೋ ವಿ ವಿಲ್ ಗೆಟ್ ದಿ ಎಲೆಕ್ಟ್ರಿಕ್ ಫೀಲ್ಡ್ ವಿಚ್ ಇಸ್ ಈಕ್ವಲ್ಸ್ ಟು ಝೀರೋ. ನಾ ಇನ್ ದಿ ಮಿಡಲ್ ಅಲ್ಲಿ ಏನಾಗಿರುತ್ತೆ, ಸೊ ದಿಸ್ ಇಸ್ ಅ ಶೀಟ್ ಆಗಿರೋದ್ರಿಂದ ಇಲ್ಲಿ ಏನಾಗಿರುತ್ತೆ ಇ ಇಸ್ ಈಕ್ವಲ್ಸ್ ಟು ಇದು ಶೀಟ್ ಅಲ್ವಾ, ಸಿಗ್ಮಾ ಡಿವೈಡ್ ಬೈ ಎಪ್ಸಿಲಾನ್ 2 ಡಿವೈಡ್ ಬೈ ಎಪ್ಸಿಲಾನ್ ನಾಟ್ ಪ್ಲಸ್ ಇಲ್ಲಿಂದ ಈ ಪಾಯಿಂಟ್ ನೋಡಿ, ಈ ಪಾಯಿಂಟ್ ಅಲ್ಲಿ ಇದು ಪಾಸಿಟಿವ್ ಚಾರ್ಜ್ ಈ ಡೈರೆಕ್ಷನ್ ಇದೆ, ನೆಗೆಟಿವ್ ಚಾರ್ಜ್ ಏನಿದೆ ಇದೇ ಡೈರೆಕ್ಷನ್ ಇದೆ ಅಲ್ವಾ, ಸೇಮ್ ಡೈರೆಕ್ಷನ್ ಇದೆ. ಸೊ ಸೇಮ್ ಡೈರೆಕ್ಷನ್ ಇದೆ, ಎರಡು ವೆಕ್ಟರ್ ವಿ ವಿಲ್ ಆಡ್ ಇಟ್. ಎಲೆಕ್ಟ್ರಿಕ್ ಫೀಲ್ಡ್ ಅದಾಗ ಒಂದು ಶೀಟ್ ಅಲ್ಲಿ ಆಗುವಂತ ಎಲೆಕ್ಟ್ರಿಕ್ ಫೀಲ್ಡ್ ಎಷ್ಟಾಗಿರುತ್ತೆ, ದಟ್ ಇಸ್ ಸಿಗ್ಮಾ ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್. ಅದೇ ತರನೇ ಇನ್ನೊಂದು ಶೀಟ್ ಅಲ್ಲಿ ಆಗುವಂತದ್ದು ಏನಾಗಿರುತ್ತೆ, ಸಿಗ್ಮಾ ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್. ಸೊ ವಿ ವಿಲ್ ಆಡ್ ಇಟ್. ಸೊ ವಿ ವಿಲ್ ಗೆಟ್ ದಿ E is equals to sigma divided by epsilon naught ಆಗಿರುತ್ತೆ. At the in this region middle ಅಲ್ಲಿ ಏನಾಗಿರುತ್ತೆ, so the electric field will be which is equals to E is equals to sigma divided by epsilon naught. Okay. So next one is electric field between the two plates. ಈ electric field between the two plates ಅಲ್ಲೂ ಸೇಮ್ ಥಿಂಗ್ ಇಲ್ಲಿ ನೋಡಿ ಹೇಳಿದೆ ಅಲ್ವಾ, ದಿಸ್ ಇಸ್ ಪಾಸಿಟಿವ್ ಚಾರ್ಜ್ ಇರುತ್ತೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಇರುತ್ತೆ. ಸೊ ದ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ದಿ ಝೀರೋ. ಇಲ್ಲಿ ಎಷ್ಟಾಗಿರುತ್ತೆ ಎಲೆಕ್ಟ್ರಿಕ್ ಫೀಲ್ಡ್ ಸಿಗ್ಮಾ ಡಿವೈಡ್ ಬೈ ಎಪ್ಸಿಲಾನ್ ನಾಟ್. ಹಿಯರ್ ಆಲ್ಸೋ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ದಿ ಝೀರೋ. ದಿಸ್ ಇಸ್ ಪಾಸಿಟಿವ್ ಚಾರ್ಜಸ್ ಈ ಪಾಯಿಂಟ್ ಅಂತ ಕನ್ಸಿಡರ್ ಮಾಡಿದ್ರೆ ಇದು ಪಾಸಿಟಿವ್ ಚಾರ್ಜಸ್ ಎಲೆಕ್ಟ್ರಿಕ್ ಫೀಲ್ಡ್, ಇದು ನೆಗೆಟಿವ್ ಚಾರ್ಜ್ ಅಂತ ಕನ್ಸಿಡರ್ ಮಾಡಿದ್ರೆ ಇದು ನೆಗೆಟಿವ್ ಚಾರ್ಜಸ್ ಎಲೆಕ್ಟ್ರಿಕ್ ಫೀಲ್ಡ್. ಟೋಟಲ್ ಏನಾಗುತ್ತೆ ಆಡ್ ಆಗುತ್ತೆ ಎಲೆಕ್ಟ್ರಿಕ್ ಫೀಲ್ಡ್. ಸೊ ದಟ್ ಇಸ್ we will get the electric field lines. Now we will study the for the some cases electric field intensity is due to the two parallel infinite long plane sheet. Let us assume ಇಲ್ಲಿ ಏನು ಕನ್ಸಿಡರ್ ಮಾಡಿದೀನಿ ಫಸ್ಟ್ ಕೇಸ್ ಅಲ್ಲಿ, ನಾವು ಪ್ರೀವಿಯಸ್ ಕೇಸಸ್ ಅಲ್ಲಿ ಸಿಗ್ಮಾ ಏನಿದೆ ಸೇಮ್, ದಟ್ ಈಸ್ ಸಿಗ್ಮಾ ಅನ್ನ ನಾವೇನ್ ಕನ್ಸಿಡರ್ ಮಾಡಿದ್ವಿ ಸೇಮ್ ಅಂತ ಕನ್ಸಿಡರ್ ಮಾಡಿದ್ವಿ. ಬಟ್ ಇನ್ ದಿಸ್ ಕೇಸಸ್ ನಾವೇನ್ ಕನ್ಸಿಡರ್ ಮಾಡ್ತೀವಿ, ಸಿಗ್ಮಾ ಈಸ್ 1 is ಗ್ರೇಟರ್ ದೆನ್ ಸಿಗ್ಮಾ 2 ಅಂತ ಕನ್ಸಿಡರ್ ಮಾಡ್ತೀವಿ. ಇದರೂ ಏನಿದೆ ಸಿಗ್ಮಾ ವ್ಯಾಲ್ಯೂ ಇದಕ್ಕಿಂತ ಜಾಸ್ತಿ ಇದೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಈ ರೀಜನ್ ನಂಬರ್ 1 ಅಲ್ಲಿ ಏನಾಗುತ್ತೆ, ಸೊ ಇದು ಎಲೆಕ್ಟ್ರಿಕ್ ಫೀಲ್ಡ್ ಏನಾಗುತ್ತೆ ಈ ರೀಸನ್ ಅಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಹೇಗಿದೆ ಈ ಡೈರೆಕ್ಷನ್ ಇದೆ ಅಲ್ವಾ, ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಹೇಗಿದೆ, ಇದು ಸಹ ಏನಿದೆ ಪಾಸಿಟಿವ್ ಚಾರ್ಜಸ್ ಅಲ್ವಾ, ಇದು ಪಾಸಿಟಿವ್ ಚಾರ್ಜಸ್ ಇದು ಸಹ ಪಾಸಿಟಿವ್ ಚಾರ್ಜಸ್, ಎರಡು ಡೈರೆಕ್ಷನ್ ಹೀಗಿರೋದ್ರಿಂದ ಏನಾಗುತ್ತೆ, ಸೊ E1 ಪ್ಲಸ್ E2 ಆಗುತ್ತೆ. E1 ಏನಿದೆ ಸಿಗ್ಮಾ ಡಿವೈಡ್ ಬೈ ಎಪ್ಸಿಲಾನ್ ನಾಟ್, ಸಿಗ್ಮಾ ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್ ಪ್ಲಸ್ ಇದ್ರದ್ದು ವ್ಯಾಲ್ಯೂ E1 ವ್ಯಾಲ್ಯೂ ಎಷ್ಟಾಗಿರುತ್ತೆ ಸಿಗ್ಮಾ ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್. ಇದು ಸಹ ಏನಾಗಿರುತ್ತೆ ಸಿಗ್ಮಾ ಡಿವೈಡ್ ಬೈ E2 ವ್ಯಾಲ್ಯೂ ಏನಾಗಿರುತ್ತೆ ಸಿಗ್ಮಾ ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್ ಆಗಿರುತ್ತಲ್ವಾ, ಸಿಗ್ಮಾ ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್. ಹಾಗಾಗಿ ಸೊ ಟೋಟಲ್ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ದಿ ಸಿಗ್ಮಾ 1 ಪ್ಲಸ್ ಸಿಗ್ಮಾ 2 ಡಿವೈಡ್ ಬೈ 2 ಎಪ್ಸಿಲಾನ್ ನಾಟ್ ಆಗಿರುತ್ತೆ. ಅದೇ ತರನೇ ಈ ಕಡೆ ರೀಸನ್ ನಂಬರ್ 3 ದಲ್ಲಿ ನೋಡಿ, ರೀಜನ್ ನಂಬರ್ 3 ದಲ್ಲಿ ಇದು ಪಾಸಿಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಡ್ಯೂ ಟು ದಿಸ್ ಸಿಗ್ಮಾ E1 ಅಂತ ಕನ್ಸಿಡರ್ ಮಾಡಿದ್ರೆ ಇದರಲ್ಲಿ E1 ನಲ್ಲಿ ಏನಾಗಿರುತ್ತೆ ಸಿಗ್ಮಾ 1 ಡಿವೈಡೆಡ್ ಬೈ ಸಿಗ್ಮಾ 1 ಡಿವೈಡ್ ಬೈ 2 ಇಂಟು ಎಪ್ಸಿಲಾನ್ ನಾಟ್ ಆಗಿರುತ್ತೆ. ಅದೇ ತರನೇ E2 ದಲ್ಲಿ ಏನಾಗಿರುತ್ತೆ ಸಿಗ್ಮಾ 2 ಇಂಟು ಎಪ್ಸಿಲಾನ್ ನಾಟ್ ಆಗಿರುತ್ತೆ. ಇದು ಎರಡು ಸೇಮ್ ಡೈರೆಕ್ಷನ್ ಅಲ್ಲಿ ಇದೆ ಅಲ್ವಾ, ಇದು ಪಾಸಿಟಿವ್ ಚಾರ್ಜ್ ಸೇಮ್ ಡೈರೆಕ್ಷನ್ ಇರೋದ್ರಿಂದ ಸೊ ವಿ ವಿಲ್ ಗೆಟ್ ದಿಸ್ ಆನ್ಸರ್, ದಟ್ ಇಸ್ ಸಿಗ್ಮಾ 1 ಪ್ಲಸ್ ಸಿಗ್ಮಾ 2 ಡಿವೈಡ್ ಬೈ 2 ಇಂಟು ಎಪ್ಸಿಲಾನ್ ನಾಟ್. ಯಾಕೆ ಎರಡನ್ನು ಆಡ್ ಮಾಡ್ತೀವಿ, ಯಾಕೆ ಬೋತ್ ಆರ್ ಇನ್ ದಿ ಸೇಮ್ ಡೈರೆಕ್ಷನ್. ಇಲ್ಲಿ ನೋಡಿ ಇಲ್ಲಿ ಏನಾಗಿರುತ್ತೆ ಅಂತ ಹೇಳಿದ್ರೆ ಈ ನೆಗೆಟಿವ್ ಚಾರ್ಜ್ ಇಂದ E2 ಏನಿದೆ ಈ ಡೈರೆಕ್ಷನ್ ಇದೆ, E1 ಏನಿದೆ ಈ ಡೈರೆಕ್ಷನ್ ಇದೆ. ಆವಾಗ ಇಫ್ ದ ಸಿಗ್ಮಾ ಈಸ್ ಸೇಮ್, ಸಿಗ್ಮಾ 1 ವಿಚ್ ಇಸ್ ಈಕ್ವಲ್ಸ್ ಟು ಸಿಗ್ಮಾ 2 ಇದಿದ್ರೆ ಸೊ ಇಟ್ ವಿಲ್ ಬಿ ದಿ ಎಲೆಕ್ಟ್ರಿಕ್ ಫೀಲ್ಡ್ ವಿಲ್ ಬಿ ದಿ ಏನಾಗ್ತಾ ಇತ್ತು ಝೀರೋ ಆಗ್ತಾ ಇತ್ತು. ಬಟ್ ಇಲ್ಲಿ ಏನಂತ ಕನ್ಸಿಡರ್ ಮಾಡಿದೀವಿ ನಾವು ಸಿಗ್ಮಾ 1 ಇಸ್ ಗ್ರೇಟರ್ ದನ್ ಸಿಗ್ಮಾ 2 ಅಂತ ಕನ್ಸಿಡರ್ ಮಾಡಿದ್ವಿ. ಅವಾಗ ಏನಾಗುತ್ತೆ ಸೊ ಇಟ್ ವಿಲ್ ಬಿ ದಿ ವಿಲ್ ಗೆಟ್ ದಟ್ ಇಸ್ E1 ಮೈನಸ್ E2 ಆಗುತ್ತೆ. ಯಾವುದು ಗ್ರೇಟರ್ ವ್ಯಾಲ್ಯೂ ಇದೆಯೋ ಆ ವ್ಯಾಲ್ಯೂ ತಗೊಳ್ಬೇಕು, ಸಿಗ್ಮಾ 1 ಡಿವೈಡ್ ಬೈ ಸಿಗ್ಮಾ 1 ಮೈನಸ್ ಸಿಗ್ಮಾ 2 ಡಿವೈಡೆಡ್ ಬೈ 2 ಇಂಟು ಎಪ್ಸಿಲಾನ್ ನಾಟ್. ಅದೇ ತರನೇ ಸೇಮ್ ಕೇಸಸ್ ಪ್ರೀವಿಯಸ್ ಕೇಸಸ್ ಅಲ್ಲಿ ಏನ್ ತಗೊಂಡಿದ್ವಿ ಎರಡು ಪಾಸಿಟಿವ್ ಚಾರ್ಜ್ ಅನ್ನ ಕನ್ಸಿಡರ್ ಮಾಡಿದ್ವಿ. ಬಟ್ ಈಗ ಏನ್ ಕನ್ಸಿಡರ್ ಮಾಡ್ತೀವಿ ಅಂತ ಹೇಳಿದ್ರೆ ಒಂದು ಪಾಸಿಟಿವ್ ಚಾರ್ಜ್ ಇನ್ನೊಂದು ನೆಗೆಟಿವ್ ಚಾರ್ಜ್ ಅನ್ನ ಕನ್ಸಿಡರ್ ಮಾಡ್ತೀವಿ. ಓಕೆ, ಈ ಕೇಸಸ್ ಅಲ್ಲಿ ಏನಾಗುತ್ತೆ ಒಂದು ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್. ಇನ್ ರೀಸನ್ ನಂಬರ್ 1 ಅಲ್ಲಿ ನೋಡಿ, ರೀಜನ್ ನಂಬರ್ 1 ಅಲ್ಲಿ ಪಾಸಿಟಿವ್ ಚಾರ್ಜಸ್ ಎಲೆಕ್ಟ್ರಿಕ್ ಫೀಲ್ಡ್ ಇದೆ ಈ ಡೈರೆಕ್ಷನ್ ಇದೆ, ನೆಗೆಟಿವ್ ಚಾರ್ಜ್ ಎಲೆಕ್ಟ್ರಿಕ್ ಫೀಲ್ಡ್ ಏನಿದೆ ಈ ಡೈರೆಕ್ಷನ್ ಇದೆ. ಬೋತ್ ಆರ್ ಇನ್ ದಿ ಆಪೋಸಿಟ್ ಡೈರೆಕ್ಷನ್, ಒಂದು ಈ ಡೈರೆಕ್ಷನ್ ಇನ್ನೊಂದು ಈ ಡೈರೆಕ್ಷನ್ ಇದ್ರೆ ಏನ್ ಮಾಡುತ್ತೇವೆ ಸೊ ವಿ ವಿಲ್ ಮೈನಸ್ ಇಟ್ ಸಿಗ್ಮಾ 1 minus sigma 2 divided by 2 into epsilon naught. Okay,
ಅದೇ ತರನೇ ಇಲ್ಲಿ ನೋಡಿ, ಇದು ಪಾಸಿಟಿವ್ ಚಾರ್ಜಸ್ ಈ ಡೈರೆಕ್ಷನ್ ಇದೆ, ನೆಗೆಟಿವ್ ಚಾರ್ಜಸ್ ಇದೇ ಡೈರೆಕ್ಷನ್ ಇದೆ. ದಿಸ್ ಇಸ್ E1 ಅಂಡ್ ದಿಸ್ ಇಸ್ E2 ಎಲೆಕ್ಟ್ರಿಕ್ ಫೀಲ್ಡ್. ಬೋತ್ ಆರ್ ಇನ್ ದಿ ಸೇಮ್ ಡೈರೆಕ್ಷನ್. ಏನ್ ಮಾಡ್ತೀವಿ? ಆಡ್ ಮಾಡ್ತೀವಿ ಅಲ್ವಾ? ಈಗ ನೋಡಿ, ಈಗೇನಿದೆ, ಇಲ್ಲಿ ನೆಗೆಟಿವ್ ಚಾರ್ಜ್ ಇದೆ ಅಲ್ವಾ? ಈ ಥರ್ಡ್ ರೀಸನ್ ನಂಬರ್ 3 ದಲ್ಲಿ ನೋಡಿ. ರೀಸನ್ ನಂಬರ್ 3 ದಲ್ಲಿ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ ಇದೆ E2 ಈಸ್ ಇನ್ ದಿಸ್ ಡೈರೆಕ್ಷನ್. ಅದೇ E1 ಏನಿದೆ, E1 ಡ್ಯೂ ಟು ದಿಸ್ ಹಿಯರ್, ಸೊ ದಿಸ್ ಇಸ್ ಇನ್ ದಿಸ್ ಡೈರೆಕ್ಷನ್. ಬೋತ್ ಆರ್ ಇನ್ ದಿ ಅಪೋಸಿಟ್ ಡೈರೆಕ್ಷನ್. E2 ಹೀಗಿದೆ, E1 ಹೇಗಿದೆ, ಈ ಡೈರೆಕ್ಷನ್ ಇದೆ. ಅವಾಗ ಏನಾಗುತ್ತೆ, ಎರಡು ಅಪೋಸಿಟ್ ಡೈರೆಕ್ಷನ್ ಇದ್ರೆ ಏನ್ ಮಾಡ್ತೀವಿ? ಮೈನಸ್ ಮಾಡ್ತೀವಿ. ಅಂಡ್ ಹೆನ್ಸ್ ವಿ ವಿಲ್ ಗೆಟ್ ದಿಸ್ ಇಕ್ವೇಶನ್. ಓಕೆ ಓಕೆ. I hope you have enjoyed this session. Okay. Thank you. And we have completed this chapter. Thank you.